ಆಕಾಂಕ್ಷೆಗಳು ಮತ್ತು ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾರೆ. ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಮಹತ್ವ ಕಾರ್ಯ ಮಾಡಲಿಕ್ಕಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ಸಾರಿರತಕ್ಕಂಥ ಏಕೈಕ ಸಬ್ಜೆಕ್ಟ್ ಎಂತ ಸಬ್ಜೆಕ್ಟು? ಒಂದೇ ಸಬ್ಜೆಕ್ಟ್. ಗಂಭೀರವಾಗಿ ಹೇಳ್ತಿರಲ್ಲ, ಒಂದೇ ಒಂದು ಸಬ್ಜೆಕ್ಟ್. ಅದೇನಂದ್ರೆ ಯೇಸು ಈ ಲೋಕಕ್ಕೆ ಬಂದು ಸಾರಿರುವ ಸಬ್ಜೆಕ್ಟ್ ಏನು? ಪರಲೋಕ ರಾಜ್ಯ ಮತ್ತು ದೇವರ ರಾಜ್ಯ. ಆತನೇನು ಸಾರಿಲ್ಲ? ಮತವನ್ನು ಸಾರಲಿಲ್ಲ. ಅದಕ್ಕೆ ಇಲ್ಲಿ ಹೇಳಲಾಗಿದೆ, ನಾವು ಬಹಳ ಜಾಗ್ರತೆ ನೋಡ್ತೇವೆ. ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 44-45 ನೋಡ್ತಾ ಇದ್ದೇವೆ. ದೇವರ ರಾಜ್ಯವು ಹೊಲದಲ್ಲಿ ಉಳಿಟ್ಟ ಧನನಿಧಿಗೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡು ಒಬ್ಬನು ಅದನ್ನು ಕಂಡುಕೊಂಡು ಬಹು ಸಂತೋಷದಿಂದ ತುಂಬಿ ಬಹು ಸಂತೋಷದಿಂದ ತುಂಬಿ ಹೋಗಿ ಮೊದಲು ಅದನ್ನು ಬಚ್ಚಿಟ್ಟಿದ್ದ. ಏನ್ ಮಾಡಿದ? ಅದನ್ನು ಬಚ್ಚಿಟ್ಟ. ಹೋಗಿ ತನ್ನ ಆಸ್ತಿಯನ್ನೆಲ್ಲ ಮಾರ್ಕೊಂಡು ಬಂದು ಆ ಹೊಲವನ್ನು ಕೊಟ್ಟು. ನೆಕ್ಸ್ಟ್ ಏನಿದೆ ಅಂದ್ರೆ, ದೇವರ ರಾಜ್ಯವು ಒಂದು ವ್ಯಾಪಾರಸ್ಥನು ಅಮೂಲ್ಯವಾದ ಮುತ್ತನ್ನು ಹುಡುಕುವ ವ್ಯಾಪಾರಸ್ಥನ ಸಮಾನವಾಗಿದೆ. ಏನು? ಎಲ್ಲರೂ ಹೇಳ್ತಿರಲ್ವ? ಅಮೂಲ್ಯವಾದ ಮುತ್ತನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಸಮಾನವಾಗಿದೆ. ಆತನು ಆ ಮೌಲ್ಯವಾದಂತ ಮುತ್ತನ್ನು ಕಂಡ ಕೂಡಲೇ ಅದನ್ನು ಕೊಂಡುಕೊಳ್ಳಿಕ್ಕೆ ಆತನು ಹೋಗಿ ಏನ್ ಮಾಡಿದಾನೆ? ಓದ್ತಿರಮ್ಮ 45-13ನೇ ಅಧ್ಯಾಯ ಮತ್ತೆ ಸುವಾರ್ತೆ. ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 45 45 ಅಲ್ಲ 44 ಓದಿ. ಅದಾಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ವಚನ. ಥ್ಯಾಂಕ್ ಯು. ನೆಕ್ಸ್ಟ್ ವಚನ. ಮತ್ತು ಅಗೇನ್ ಪರಲೋಕ ರಾಜ್ಯವು ಅಮೂಲ್ಯವಾದ ಮುತ್ತನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆ. ಹಲೋ, ಕೇಳ್ತಾ ಇದ್ರಿ? ಅಮೂಲ್ಯವಾದ ಮುತ್ತನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಳೆಯುಳ್ಳ ಒಂದು ಮುತ್ತನ್ನು ಕಂಡುಕೊಂಡ. ಅಲ್ಲಿ ನೋಡಿದ, ಎಲ್ಲ ಮುತ್ತುಗಳು ಮಾರ್ತಾ ಇದ್ರು. ಆ ಮುತ್ತಲ್ಲಿ ಒಂದು ಬೆಳೆಯುಳ್ಳ ಮುತ್ತು ನೋಡಿದ. ಅವನು ಗೊತ್ತಿದೆ ಯಾವ್ದು ಬೆಲೆ ಉಳ್ಳದು, ಯಾವ್ದು ಅಮೂಲ್ಯವಾದದ್ದು ಅಂತ ಹೇಳಿ. ನೋಡಿದ, ಕಂಡುಕೊಂಡ ಮೇಲೆ ತನ್ನ ಬದುಕು ನೆನಪಿಕೊಳ್ಳಿ, ತನ್ನ ಬದುಕಿನಲ್ಲಿರುವ ಎಲ್ಲಾ ಸಂಪತ್ತನ್ನು ಮಾರಿ ಬಂದು ಅದನ್ನು ಕೊಂಡುಕೊಂಡ. ಎಲ್ಲರೂ ಹೇಳ್ತಿರಲ್ಲ. ನನಗೆ ಯಾರು ಹೇಳಿದ್ರು, ब्रदर क्या करे तुम्हें, बैंक में कितना बैलेंस है? अंदर बोलता नहीं मैं तो कई बोलते बोले तो तेरे को बेजार होता है. अरे क्या बेजार, नहीं तेरे को जाल पड़ता हूँ ಬ್ಯಾಂಕ್ में. ಇಲ್ಲಿಷ್ಟೆಲ್ಲ ಪುಸ್ತಕಗಳನ್ನು ಕೊಂಡುಕೊಂಡು ಎಲ್ಲ ಜಮಾ ಮಾಡಿ ಓದ್ತಾ ಇದ್ದಲ್ಲ, ಯಾಕೆ ಇದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀನು ಸುಮಾರು 1.5 ಲಕ್ಷ ರೂಪಾಯಿ ಪುಸ್ತಕಗಳು ಮತ್ತು ಅದರೊಳಗಿರ್ತಕ್ಕಂಥ ಮತ್ತು ಸಾಫ್ಟ್ವೇರ್ಗಳು 2.5 ಲಕ್ಷ ರೂಪಾಯಿ ಸಾಫ್ಟ್ವೇರ್ಗಳು ಎಲ್ಲ ತಗೊಂಡು ಬೈಬಲ್ ಬುಕ್ಸ್ ಎಲ್ಲ ಬಹಳ ಓದ್ತಾ ಇದ್ದಲ್ಲ, ಇದು ಯಾಕೆ ನಿನಗೆ ಅಂತ ಹೇಳಿದ. ಇದು ಗೊತ್ತಾಗಿದೆ, ನನ್ನ ಬದುಕೆಲ್ಲ ಮಾರಿ ತಗೊಂಡಿದ್ದೀನಿ ಅದಕ್ಕೆ ಅಂತ ಹೇಳಿ. ನನಗೆ ಏನೇನು ಆದಾಯ ಬರ್ತದೆ, ಆದಾಯದಲ್ಲಿ ಎಲ್ಲೆಲ್ಲ ಲೋನ್ಗಳು ತೆಗೆದು ಇದು ತೆಗೆದು ಮೊದಲು ಆ ಪುಸ್ತಕಗಳನ್ನು, ದೇವರ ರಾಜ್ಯದ ಸುವಾರ್ತೆಯಲ್ಲಿ ಕೊಡ್ತಕ್ಕಂಥ ಆ ವಾಕ್ಯಗಳನ್ನು ಎಲ್ಲ ಕೊಂಡ್ಕೊಂಡು ಯಾಕೆ ನಾನು ಓದ್ತಾ ಇದ್ದೆ ಅಂದ್ರೆ, ಪಾಯಿಂಟ್ ಕಡಿಮೆ ಮಾಡೋದಕ್ಕೆ. ಇಲ್ಲೊಂದು ಕೊಟ್ಟಿವಲ್ಲ ಉಪಕಾರ, ಅಲ್ಲೆಲ್ಲ ಗಂಭೀರವಾಗಿ ಹೇಳ್ತಿರಲ್ವ? ಆಯ್ತಾ? ಈಗ ಇಷ್ಟೆಲ್ಲ ಆಗಿದ ಮೇಲೆ ಇಂಥ ಒಂದು ಸಂಗತಿ ನಾವು ನೋಡಿದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವ? ಬೇಜಾರಾದ್ರೂ ಹೇಳ್ತಿರಲ್ವ? ಹೇಳ್ರಿ. ಈಗ ಒಂದು ವಿಚಿತ್ರವಾದ ಸಂಗತಿ ಹೇಳ್ಬೇಕು ನಾನು. ಅಮೂಲ್ಯವಾದ ಮುತ್ತನ್ನು ಹುಡುಕುವವನಿಗೆ ಸಮಾನವಾಗಿದೆ. ಅದನ್ನು ಹುಡುಕಿ ಸಿಕ್ತವನಿಗೆ. ಎಲ್ಲೋ ವ್ಯಾಪಾರದಲ್ಲಿ ನೋಡಿದವ, ಮಾರ್ಕೆಟ್ ಅಲ್ಲಿ ನೋಡಿದ್ಕೊಳ್ಳೆ, ಇದು ಅಮೂಲ್ಯವಾದ ಮುತ್ತು ಇದೆಪ್ಪ ಅಂತ ಹೇಳಿ ಅವ್ನಿಗೆ ಹೇಳಿದ್ರೆ ಇಷ್ಟ ಆಗ್ತದೆ. ಅವನೇನ್ ಮಾಡಿದೆ? ತನ್ನ ಬದುಕನ್ನೆಲ್ಲ ಮಾರಿ ಅವನು ತನ್ನ ಪಾಪರಾಗಿದ್ದಾನೆ. ಏನಾಗಿದ್ದಾನೆ? ತಾನು ಸಂಪೂರ್ಣವಾಗಿ ಎಲ್ಲ ಮಾರಿ ಮೊದಲು ಆ ಮುತ್ತನ್ನು ತೆಗೆದುಕೊಂಡವನು. ಇದು ಏನ್ ಸೂಚಿಸ್ತಾ ಇದೆ ಹೇಳಿ? ದೇವರ ರಾಜ್ಯ ಇದಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಆ ಮುತ್ತು ನನಗಿದ್ರೆ ನಾನು ಜೀವಮಾನ ಕಾಲವೆಲ್ಲ ನಿರ್ಭಯದಿಂದ ನಾ ಬದುಕಲಿಕ್ಕಾಗತ್ತೆ. ಅಲ್ಲೆಲ್ಲೂಯಾ. ಈಗ ಏನ್ ಮಾಡ್ತಾ ಇದ್ರೆ ಆ ಮುತ್ತು ಹೇಳ್ತೇನೆ ನಾನು ಸ್ವಲ್ಪ. ಈಗ ನಿಮ್ಗೆಲ್ಲ ಬ್ಯಾಂಕಿನಲ್ಲಿ ಕೆಲವು ಜನ ಒಂದ್ಸಾರಿ 10,000 ಮಟ್ಟ ಜಮಾ ಮಾಡಿರ್ತಾರೆ. 10,000 20,000 ಮಟ್ಟ ಜಮಾ ಮಾಡಿರ್ತಾರೆ. ಧಪ್ಪನ 10,000 ರೂಪಾಯಿ 20,000 ರೂಪಾಯಿ ಖಾಲಿ ಆಗ್ತಿದ್ ಗೋರಿ ಎದಿಲಿ ಡಬ ಅಂತ. ಹೌದಲ್ಲಪ್ಪ? 1 ಲಕ್ಷ 2 ಲಕ್ಷ 3 ಲಕ್ಷ ಜಮಾ ಆಗಿದ್ರು ಟಪಕ್ಕದೆ 1-2 ಲಕ್ಷ ಖಾಲಿ ಆಗ್ತಿದ್ವು. ಅಯ್ಯೋ ಡಕ ಅಯ್ಯೋ ಡಬಲ್ ಅಯ್ಯೋ ಅಂತೇಳಿ ಬಹಳ ಹೆದರಿಕೆ ಆಗ್ತದೆ. ಅರ್ಥ ಆಗ್ತದೆ? ಈ ಹೆದರಿಕೆ ಆಗುವಾಗ ಮನುಷ್ಯನಿಗೆ ಎದುರ ಮೇಲೆ ನೋಡ್ರಿ ಧೈರ್ಯ ಇರುವುದು. ಎದುರ ಮೇಲೆ
ಆಸ್ತಿ, ಅಂತಸ್ತು, ದುಡ್ಡು, ಬೆಳ್ಳಿ, ಬಂಗಾರ ಇದ್ರೆ ಮನುಷ್ಯನಿಗಿರ್ತದೆ ಧೈರ್ಯ ಅಲ್ಲ. ಆರ್ ಯು ಕ್ಲಿಯರ್? ಆರ್ ಯು ಫಾಲೋಯಿಂಗ್ ಮೀ? ಹೇಳ್ರಿ ಎಸ್ ಅಂತ ಹೇಳ್ರಿ. ಎಸ್ ಅಂತ ಹೇಳಕ್ಕೂ ಬರುದಿಲ್ಲ. ಎಲ್ಲರೂ ಹೇಳ್ತಾರಲ್ಲ, ನಿಮ್ಮ ಉಪಕಾರ ಜೀವಂತಾಗಿ ಮರಿದಲ್ರಿ ನಾ. ಓಕೆ, ವೆರಿ ಗುಡ್. ಈಗ ಈ ಅಮೂಲ್ಯವಾದಂತ ಮುತ್ತಿನ ರಾಜ್ಯದ ಕುರಿತು ನಾ ಅಂದ್ರೆ ಅಮೂಲ್ಯವಾದ ಮುತ್ತಿಗೆ ಸಮಾನ. ಇವನು ಆ ಮುತ್ತನ್ನು ಯಾಕೆ ತಗೊಂಡಾನೆ ಅನ್ನೋದು. ಇದನ್ನು ಮುತ್ತು ತೆಗೆದುಕೊಳ್ಳೋದಕ್ಕಾಗಿ ಅವನು ಏನ್ ಮಾಡಿದಾನೆ? ಅವನ ಬದುಕನ್ನೆಲ್ಲ, ಅವನ ಇನ್ಶೂರೆನ್ಸ್ ಮಾರಿದ, ಅವನದು FD ತೆಗೆದ, ಅವನದು ಪ್ರಾಪರ್ಟಿ ಎಲ್ಲ ಮಾರಿದ, ಮತ್ತೆ ಅವ್ರಿಗೆ ಫಂಡ್ ಸರ್ವಿಸ್ ಬಂದಿದ್ದೆಲ್ಲ ಮಾರಿದ, ಎಲ್ಲ ತೆಗೆದು ಮಾರಿ ಏನ್ ಮಾಡಿದ? ಅಮೂಲ್ಯವಾದ ಮುತ್ತದ್ದು ಒಂದ್ ಕೆಲಸ. ಒಬ್ಬರು ಏನ್ ಮಾಡಿದ್ರೆ ಗೊತ್ತಿದೆ? ಜೀವನ ಎಲ್ಲ ಅವನಿಗೆ ಏನ್ ಮಾಡಿದೆ? ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮ್ ನಲ್ಲಿ ನೀನು 1 ಲಕ್ಷ ರೂಪಾಯಿದು ಈ ಗಾದಿ ತಗೊಂಡ್ರೆ, ಈ ಗಾದಿ ಮೇಲೆ ಮಲ್ಕೊಂಡ್ರೆ ನಿನಗೆ ಪ್ರತಿದಿನ ಮಲಗಿದ್ರೆ ನಿನಗೆ ಪಗಾರ ಬರ್ತೈತೆ ಅಂತ ಹೇಳಿದ್ರು. ಏನ್ ಮಾಡಿದ್ರೆ? ಮಲಗಿದ್ರೆ. ಅದು ಜಪಾನ್ ಲೈಫ್ ಬೆಡ್ ಅಂತ ಬಂದಿತ್ತು. ಅದು ಹೋಗಿ ನನಗೆ ಕರ್ಕೊಂಡು ಹೋಗಿದ್ರು ಅವರು. ನನ್ನ ಜೊತೆಲಿ ಬಂದಿದ್ದು 4 ಜನ ಯಾರು ಮಾಡಿಲ್ಲ ಅದು. ಯಾಕಂದ್ರೆ 1-2 ಕ್ವಶನ್ ಹಾಕಿದಕ್ಕೆ ಬಂದ ಯಾರು ತಗೊಂಡಿಲ್ಲ ಅದು. ಹೋಗಿ ಪಾಪ ನನಗಿಂತ ಮೊದಲು 4 ಜನ ಹೋಗಿದ್ರು. ನನಗಿಂತ 4 ಜನ ಹೋಗಿದ್ರು. ಪಾಪ ಅವರು ಕಂಪನಿ ಕಾರ್ಖಾನೆಯಲ್ಲಿ ಪರ್ಮನೆಂಟ್ ಜಾಬ್ ಅವ. ಅಜ್ಜಿ ತಾಯಿ ಮೊದಲ ಅವ್ರ ಅಪ್ಪನ ದುಡ್ಡೆಲ್ಲ ಖಾಲಿ ಮಾಡಿದವ್ರ ಮಗ ಪೂರಾ ಮುರಾಬಟ್ಟಿ ಮಾಡ್ದ. ಪಾಪ ತಾಯಿ ಏನ್ ಮಾಡಿದ್ರು? ಅಮ್ಮ ಭಯಪಡಬೇಕು, ನೀನು ನೀನು ಬೆಡ್ ಮೇಲೆ ಮಲ್ಕೋ, ನೀನು ಪ್ರತಿ ತಿಂಗಳ 20,000, 30,000, 40,000 ಒಂದೇ ವರ್ಷದಲ್ಲಿ ನೀನು ಲಕ್ಷಾಧಿಪತಿ ಆಗಿಬಿಡ್ತಿ ಅಂತೇಳಿ ಕೆಲವರು ಯಾರು ಹೇಳಿದ್ಕೊಳ್ಳಿ, ಮೋಸದ ಹೇಳಿದ್ಕೊಳ್ಳಿ. ಪಾಪ ರಾಜೀನಾಮೆ ಕೊಟ್ಟು ತಾಯಿ ರಾಜೀನಾಮೆ ಕೊಟ್ಲು. ಬೆಡ್ ತಗೊಂಡು ಬಂದು ಮಲಗಿದ್ಲು. ಆ ತಿಂಗಳ 2ನೇ ತಿಂಗಳಕ್ಕೆ ಮುಳುಗಿ ಹೋಗ್ತದಿಲ್ಲ. ಪಾಪ ಬೆಡ್ ಮೇಲೆ ನಿದ್ದಿನೇ ಬರ್ತಲ್ಲ ಅಜ್ಜಿಗೆ. ಆದ್ರೆ ಎಲ್ಲ ಜನ ಏನು ಆಸೆ ಪಡ್ತಾ ಇದಾರೆ? ನಾವು ಲೈಫ್ ನಲ್ಲಿ ಸೆಟಲ್ ಆಗಬೇಕು, ಏನು ಇರಬಾರ್ದು, ಯಾವ್ದು ಕುರಿತು, ಹಣದ ಕುರಿತು ಭಯ ಇರಬಾರ್ದು. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು ಎಂಬ ಚಿಂತಾ ರಹಿತರಾಗಿ ಜೀವನ ಜೀವಿಸಬೇಕೆಂಬುದಾಗಿ ಅನೇಕ ಜನ ಏನು ಹುಡುಕ್ತಾ ಇದ್ದಾರೆ? ಸುಖ ಜೀವನವನ್ನು ಹುಡುಕ್ತಾ ಇದ್ದಾರೆ ಹೊರತು ಮತವನ್ನು ಹುಡುಕ್ತಾ ಇಲ್ಲ. ಅರ್ಥ ಆಗ್ತಾ ಇದೆ? ದೇ ಆರ್ ನಾಟ್ ಸೀಕಿಂಗ್ ರಿಲಿಜನ್, ದೇ ಆರ್ ಸೀಕಿಂಗ್ ಹ್ಯಾಪಿ ಲೈಫ್. am I right? ಅವರೆಲ್ಲರೂ ಸುಖ ಜೀವನ, ಕ್ಷೇಮ ಜೀವನ, ಆರೋಗ್ಯದ ಜೀವನ ಹುಡುಕ್ತಾ ಇದ್ದಾರೆ. ಆದ್ರೆ ಆ ಜೀವನ ನಮಗೆ ದೊರಕಬೇಕಾದ್ರೆ ಈ ಜಪಾನ್ ಲೈಫ್ ಇಂದ ಬಂದಿರುವ ಬೆಡ್ ಮುಳುಗಿಸ್ಕೊಂಡು ಹೋಗ್ಬಿಟ್ಟ ಅವನು. ಮತ್ತು ಇವರು ಕೂಡ ಮುಳುಗ್ಬಿಟ್ರು. ಅಂತ ಜನರು ಎಷ್ಟೋ ಜನ ಮುಳುಗಿ ಹೋಗ್ಬಿಟ್ರು. ನೀನ್ ಮಾಡಿಲ್ಲ ಅಂತ ಹೇಳಿ. ನಾನು ಮಾಡಿಲ್ಲ ಅಂತ ಹೇಳಿದೆ. ನನ್ನ ಜೊತೆಲಿ 4 ಜನ, ನಿನ್ ಜೊತೆಲಿ 4 ಜನ ಬಂದಿದ್ದು ಮಾಡಿಲ್ಲಪ್ಪ. ಅವ್ರು ಹುಷಾರಾದ್ರು. ನೀನು ಕೇಳಿದ 2 ಪ್ರಶ್ನೆಗೆ ಅವರು ಬಂದಿದ್ದ 4 ಜನನೂ ಮಾಡಿಲ್ಲ. ಯಾಕಂದ್ರೆ 2 ಪ್ರಶ್ನೆಗೆ ಗೊತ್ತಾಯ್ತು ಇವ್ರಿಗೆ. ಆ 2 ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಿಲ್ಲ ಅವ್ರಿಗೆ. ಉತ್ತರ ಕೊಡ್ಲಿಕ್ಕಾಗದಿರುವಾಗ ನಾನು ಅದಕ್ಕೆ ಮರು ಉತ್ತರ ಕೊಟ್ಟಿದ್ದೆ. ಉತ್ತರದ ಮೇಲೆ ಮರು ಉತ್ತರ ಅಂತ ಹೇಳಿದೆ. ಈಗ ಗೊತ್ತಿದೆ ನಿಮ್ಮೆಲ್ಲರಿಗೆ, ಹೇಳ್ಬಿಡ್ತೀನಿ ನಿಮಗೆ. ಬೆಡ್ ಮಾಡಿದ್ದಾರೆ ಈಗ ಅವರು, ಜಪಾನ್ ಅವರು. ಹೌದಾ? ಜಪಾನ್ ಅವರು ಬೆಡ್ ಮಾಡಿದ ಕೂಡಲೇ ಅದು 1,10,000 ರೂಪಾಯಿ ಅಂತ ಹೇಳಿದ್ರು. ಅದು ನಾವು ತಗೊಂಡ್ಮೇಲೆ ಮತ್ತು ಅನೇಕ ಜನ ಅದನ್ನು ಮಾರಾಟ ಮಾಡಿಸ್ಬೇಕು. ನಾವು ಮಾರಾಟ ಮಾಡಿಸಿದ್ಮೇಲೆ ಅದ್ರ ಮೇಲೆ ಬರ್ತಕ್ಕಂಥ ಮನಿ ನೆಟ್ವರ್ಕ್ ಅಂತ ಹೇಳ್ತಾರೆ, ಅದರಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಕೊಡ್ತಾರೆ. ಕೊಟ್ಟಿದ ಕೂಡಲೇ ನಾವು ಶ್ರೀಮಂತರಾಗ್ತೇವೆ ಅಂತ ಹೇಳಿದ್ರು. ನಾ ಹೇಳಿದೆ, ನಾಳೆನೆ ಜಪಾನ್ ನಲ್ಲಿ ಏನಾಗಿದೆ ತಯಾರಾಗಿದ್ರೆ 24 ತಾಸಲ್ಲ, ಇನ್ನು ಕೆಲವೇ ತಿಂಗಳಲ್ಲಿ ಚೈನಾ ಅವರು ತಯಾರು ಮಾಡ್ತಾರೆ. ಚೈನಾ ಅವ್ರು ತಯಾರು ಮಾಡಿ ಬೆಡ್ ಬಿಟ್ಟು 10,000ಗೆ ಬಿಟ್ಟರೆ ನಮ್ಮ ಬೆಡ್ ಯಾರು ತಗೋತಾರ ಅಂತ ಪ್ರಶ್ನೆ ಕೇಳಿದೆ ನಾನು. ಇಲ್ಲ ಚೈನಾ ಅವ್ರು ತಯಾರು ಮಾಡಕ್ ಹೋಗಿ. ನಾ ಹೇಳಿದೆ, ಚೈನಾ ಅವ್ರಿಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಅಂತ ಹೇಳಿದೆ ನಾನು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಚೈನಾ ಪಾಲಿಸಿ, ಚೈನಾ ನೀತಿ ಗೊತ್ತಿದೆ ನಿಮಗೆ. ಚೈನಾ ಅವರ ನೀತಿ ಬಲ ಗೊತ್ತಿದೆ, ನನಗೂ ಗೊತ್ತಿಲ್ಲ ಆಗಿತ್ತು. ಹಲ್ಲೆಲೂಯಾ. ಚೈನಾ ಅವ್ರ ನೀತಿ ಬಲ ಹೇಳ್ತೀನಿ, ಅವ್ರ ಬಲ ಹೇಳ್ತೀನಿ. ಎ ಪ್ರಾಬ್ಲಮ್ ಇಸ್ ಎ ನಾಟ್ ಎ ಪ್ರಾಬ್ಲಮ್ ವೆನ್ ದೇರ್ ಇಸ್ ಸೊಲ್ಯೂಷನ್. ಎ ಪ್ರಾಬ್ಲಮ್ ಇಸ್ ಎ ನಾಟ್ ಎ ಪ್ರಾಬ್ಲಮ್ when there is no solution. A problem is not a problem when there is a solution. ಅಂದ್ರೆ ಸಮಸ್ಯೆಗೆ ಪರಿಹಾರ ಇದ್ರೆ ಆ ಸಮಸ್ಯೆನಲ್ಲ. ಒಂದು ವೇಳೆ ಸಮಸ್ಯೆಗೆ ಪರಿಹಾರ ಇಲ್ಲ, ಆ ಸಮಸ್ಯೆನೇ ಅಲ್ಲ. ಅರ್ಥ ಆಗಿದೆ ಈಗ? ಎ ಪ್ರಾಬ್ಲಮ್, ಸಮಸ್ಯೆಗೆ ಪರಿಹಾರ ಇದ್ರೆ ಆ ಸಮಸ್ಯೆನಲ್ಲ. ಯಾವ ಸಮಸ್ಯೆಗೆ ಪರಿಹಾರ ಇಲ್ಲದ ಸಮಸ್ಯೆನೇ ಅಲ್ಲ. ಸಮಸ್ಯೆ ಇದ್ರೆ ಪರಿಹಾರ ಇದ್ದೇ ಇರ್ತದೆ. ಇಸ್ ಇಟ್ ಕ್ಲಿಯರ್? ಅದೇ ರೀತಿಲಿ ಚೈನಾ ಅವರ ಪಾಲಿಸಿ ಅದು, ಅವರ ನೀತಿ ಅದು. ಅವರು ಏನು ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡೋದ್ರಲ್ಲಿ ಬಿಡುದಿಲ್ಲ ಅವರು. ನಾ ಹೇಳಿದೆ, ಚೈನಾ ಅವರು ಬಹಳ ಬೇಗನೆ ಇದನ್ನು ರಿಲೀಸ್ ಮಾಡಿದ ಕೂಡಲೇ ನಮ್ದೆಲ್ಲ ಮಾರ್ಕೆಟ್ ಮುಳುಗಿ ಹೋಗ್ತದೆ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ಲ. ಇವತ್ತು ನಮಗೆ ಮಾರುತಿ ನಗರ ಪ್ರೇಯರ್ ಸೆಲ್ ನಲ್ಲಿ ಬಹಳ ಚೆನ್ನಾಗಿ ಅನೇಕ ಜನರು ಬಂದು ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಇನ್ನೂ ಅನೇಕ ಜನರು ಬರ್ತಾ ಇದ್ದಾರೆ, ಹೊರಗೆ ಕೂತ್ಕೊಳ್ಬೇಕಾಗ್ತದೆ. ನಾವೆಲ್ಲ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರೇ, ಇವತ್ತು ಈ ಮುತ್ತಿನ ಸಂಗತಿಯನ್ನು ಗಮನಿಸೋಣ. ಯಾಕಂದ್ರೆ ನಾನು ಹೇಳಿದ ಕೂಡಲೇ
ನನ್ನ ಜೊತೆಲಿ 4 ಜನ ಬಂದಿದ್ದಿಲ್ಲ, ಅವ್ರನ್ನ ಮಾರುತಿ ಕಾರ್ ಇದು ಟಾಟಾ ಸುಮೋಲಿ ಕುಡಿಸ್ಕೊಂಡು ಹೋಗಿದ್ರು. ನಮ್ಮನ್ನು ಟಾಟಾ ಸುಮೋಲಿ ಕುಡಿಸ್ಕೊಂಡು ಹೋಗಿದ್ರು. ನಮ್ಮ ಎದೆ ಎಷ್ಟು ದಿವಸ ಸಂತೋಷ ಆಗಬೇಕು. ಮತ್ತು ಎಂಥ 5 ಸ್ಟಾರ್ ಊಟ ಕೊಡಿಸಿದ್ರು. ಅಬಾಬಾಬಾಬಾ, ನಾವೀಗ ಆಯ್ತು ಅಂತಿಕೋಬೇಕೀಗ. ಅದರೊಳಗೆ ನಾನೊಬ್ಬನೇ ಒಳ್ಳೆಯವನು. ಆವತ್ತಿಂದ ನನಗೆ ಯಾವುದು ಸ್ಕೀಮ್ ಕರ್ಕೊಂಡು ಹೋಗಲ್ರಿ. ಅಮ್ಮೋ ఆయన తీసుకుపోతే ఆయన అంతా బండ బయటలో వేసేస్తాడంత. దేవదాసయ్య మామూలు కాదు, ఆయన ప్రేరణ పోతుంటారా మీరు? హల్లెలూయా. ఎలా ಹೇಳ್ತೀರಾ? ಹಲ್ಲುಯಾ. ಹೌದು, ಆತನ ಬಂದ್ರೆ ಎಲ್ಲ ಸ್ಕೀಮ್ ರೈ. ಮತ್ತೊಂದು ಪ್ರಶ್ನೆ ಹಾಕಿದೆ, ಅದ್ರ ಮೇಲೆ ಚಿಕ್ಕ ಮಕ್ಕಳನ್ನು ಮಲಗಿಸಬಾರ್ದು ಅಂತ ಹೇಳಿದ್ರು. ಚಿಕ್ಕ ಮಕ್ಕಳು ಮಲಗಿಸಬಾರ್ದು, ಗರ್ಭಿಣಿ ಸ್ತ್ರೀ ಮಲಗಬಾರ್ದು, ಮಲಗಿದ್ರೆ ಅವ್ರಿಗೆ ತ್ರಾಸ ಆಗ್ತದೆ ಅಂತ ಹೇಳಿದ್ರು. ಸರಿ, ಮದುವೆ ಆಗಲಾರ್ದು ಮಲಗಿದ್ದೀರಿ ಅಂತ ಹೇಳಿದೆ. ಮಲಗಿದ್ರೆ ಅವನು ಮಕ್ಕಳು ಹುಡ್ತಾವ್ರೇನು ಅಂತ ಕೇಳಿದೆ. ಅಂದ್ರೆ ಚಿಕ್ಕ ಮಕ್ಕಳು ಗರ್ಭದಲ್ಲಿದ್ದಾಗ ಅವರು ನಾಶ ಆಗ್ತಾರೆ ಅಂತ ಹೇಳಿದ್ರೆ, ಈಗ ಮದುವೆ ಆಗಲಾರ್ದವನು ಅಲ್ಲಿ ಮಲಗಿದ್ರೆ ಅವನ ಗರ್ಭದಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ಬದುಕ್ತಾವ ಅಂತ ಕೇಳಿದೆ. ಅದಕ್ಕೇನಾಗುದಿಲ್ಲ, ನನಗೆ ಜವಾಬ್ ಕೊಡ್ಬೇಕು ಸೈಂಟಿಫಿಕ್ ಅಂತ ಹೇಳಿದೆ. ಈ 2 ಜವಾಬಿಂದ ಹೆದರ್ಬಿಟ್ರು, 2 ಪ್ರಶ್ನೆಗೆ ಹೆದರ್ಬಿಟ್ರು. ಯಾಕೆ ಇದು ನೆನಪಿಟ್ಕೊರಿ, ನಿಮಗೂ ಉಪಯೋಗ ಆಗ್ತದೆ. ಯಾಕಂದ್ರೆ ನಿಮ್ಮೆಲ್ಲರಿಗೆ ಇಂಥ ಉಪಯೋಗ ಆಗ್ತದೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ನೋಡ್ರಿ ನೀವೆಲ್ಲ. ಹಲ್ಲೆಲೂಯಾ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ವೆರಿ ಗುಡ್. ಈಗ ಮುತ್ತುಗೆ ಬರೋಣ. ಎಲ್ಲಿ ಬರೋಣ? ಅಮೂಲ್ಯವಾದಂತ ಮುತ್ತು. ಯಾವ ಮುತ್ತು? ಅಮೂಲ್ಯವಾದಂತ ಮುತ್ತು. ಅಮೂಲ್ಯವಾದಂತ ಮುತ್ತು ಅದು ಕಂಡುಕೊಂಡು ಹೋಗಿ ತನ್ನ ಬದುಕನ್ನೆಲ್ಲ ಮಾರಿ ಬಂದು ಆ ಮುತ್ತನ್ನು ತಗೊಂಡ. ಈ ಮುತ್ತು, ಈ ಅಮೂಲ್ಯವಾದ ಮುತ್ತು ಆತನಿಗೆ ಯಾಕೆ ತೆಗೆದುಕೊಂಡು ಎಂಬುದಾಗಿ ನಮಗೆ ಎಲ್ಲ ಅರ್ಥ ಆಗಿಲ್ಲ. ಯಾಕಂದ್ರೆ ಆ ಅಮೂಲ್ಯವಾದ ಮುತ್ತು ಅವನಿಗೆ ಏನಾಗಿತ್ತು ಎಂಬುದಾಗಿ ಒಂದು ಕಾರ್ಯವನ್ನು ಹೇಳಿ ಬಯಸ್ತಾ ಇದ್ದೇನೆ. ಒಂದು ದೊಡ್ಡ ಕಂಪನಿ ಓನರ್, ಒಂದು ದೊಡ್ಡ ಕಂಪನಿ ಓನರ್, ದೊಡ್ಡ ಕಾರ್ಖಾನೆ ಓನರ್, ದೊಡ್ಡ ಕಾರ್ಖಾನೆ ಓನರ್. ಅವನು ಕಂಪನಿ ಎಲ್ಲ ಪತನವಾಯಿತು, ಬಿಸ್ನೆಸ್ ಎಲ್ಲ ದಿವಾಳ ಎತ್ತಿತ್ತು. ದಿವಾಳ ಅಂತಾರೆ, ಏನಂತಾರೆ? ಬ್ಯಾಂಕ್ರಪ್ಟ್ ಆಯ್ತು. ಬ್ಯಾಂಕ್ರಪ್ಟ್ ಆಗಿ ಕಂಪ್ಲೀಟ್ ಲಾಸ್ ನಲ್ಲಿ ಹೋಗ್ತದೆ. ಜನಕ್ಕೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ದುಡ್ಡು ಬರೋದು ಬರ್ತಾ ಇಲ್ಲ, ಪ್ರಾಜೆಕ್ಟ್ ಮಾಡ್ತಿರ್ತಕ್ಕ ಪ್ರಾಡಕ್ಟ್ ಸರಿಯಾಗಿ ಸೇಲ್ ಆಗ್ತಾ ಇಲ್ಲ, ಸೇಲ್ ಆಗಿರೋ ದುಡ್ಡು ಬರ್ತಾ ಇಲ್ಲ, ಎಲ್ಲ ಪ್ರಾಡಕ್ಟ್ ಎಲ್ಲ ಬಹಳಷ್ಟು ಅನಿಷ್ಟ, ತೊಂದರೆ, ಸಮಸ್ಯೆ, ಬಾಧೆಗಳು ಬಂದ್ಕೊಳ್ಳಿ ಅವನ ಕಂಪನಿ ಸಂಪೂರ್ಣವಾಗಿ ಮುಳುಗುವಂತ ಸ್ಥಿತಿಗೆ ಬಂತು. ಆಲ್ಮೋಸ್ಟ್ ಆಲ್ ಮುಳುಗಿ ಬಿಡ್ತದು. ಲಕ್ಷ ಕೇಳ್ತಿರಲ್ಲ, ಎಲ್ಲ ಸೈಲೆನ್ಸ್ ಮಾಡಿಬಿಡ್ತೀವಿ. ಎಲ್ಲರೂ ಮೊಬೈಲ್ಗಳು ತಗೊಂಡು ಹೋಗಿ ನಮ್ಮ ಹರಿಯುತ್ತಿರುವ ನದಿಯಲ್ಲಿ ಹಾಕಬೇಕಂತ. ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ನಂದು ಸೈಲೆಂಟ್ ಮಾಡಬೇಕಪ್ಪ, ನಿಮಗೆಲ್ಲ ಹೇಳಿ ನಾನು. ಓಕೆ, ವೆರಿ ಗುಡ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಕರ್ತನ ನಾಮಕ್ಕೆ ಉಂಟಾಗಲಿ. ನಾನು ಸೈಲೆಂಟ್ ಮಾಡಬೇಕಾಗ್ತಿ, ಇಲ್ಲ ನನಗೆ ಬಿಡುದಿಲ್ಲ. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ತದನಂತರ ನೆನಪಿಟ್ಕೊಳ್ತೀವಿ, ಒಂದು ಮನುಷ್ಯ ಒಂದು ದೊಡ್ಡ ಕಾರ್ಖಾನೆ, ಈ ಮುತ್ತಿನ ಬಗ್ಗೆ ಹೇಳ್ತಾರೆ. ಒಂದು ದೊಡ್ಡ ಕಾರ್ಖಾನೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿ, ಸಂಬಳ ಕೊಡ್ಲಿಕ್ಕಾಗದೆ ಕೆಲಸಗಾರರಿಗೆ, ಮತ್ತು ಮೆಟೀರಿಯಲ್ ತರಲಿಕ್ಕಾಗದೆ, ಮತ್ತು ಪ್ರಾಡಕ್ಟ್ ಅಂದ್ರೆ ಉತ್ಪಾದನೆಗಳು ಸರಿಯಾಗಿ ಮಾರಾಟ ಆಗದೆ, ಅನೇಕ ವಿಧವಾದಂಥ ಸಂಕಷ್ಟಗಳಲ್ಲಿ ಸಿಲುಕಿದ ಮನುಷ್ಯ. ಸಿಲುಕಿದ ಕೂಡಲೇ ಇನ್ನು ಕಂಪನಿ ಪೂರ ಪತನವಾಯಿತು, ಮುಳುಗಿದೆ. ಈ ಮನುಷ್ಯ ಹೋಗ್ತಾ 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 ಒಂದು ಒಳ್ಳೆ ಗಾರ್ಡನ್ ನೋಡ್ತಾನೆ. ಆ ಗಾರ್ಡನ್ ನೋಡಿದ್ಕೊಳ್ಳಿ ಸ್ವಲ್ಪ ಏನೋ ಅನಿಸ್ತದೆ. ಅಲ್ಲಿ ಹೋಗಿ ಕೂತ್ಕೋತಾನೆ ಆ ಗಾರ್ಡನ್ ಒಳಗೆ ಸ್ವಲ್ಪ. ಯಾಕಂದ್ರೆ ಇನ್ನು ಸಾಯ್ಲಿಕ್ಕೆ ಮುಂಚೆ ಸ್ವಲ್ಪ ಗಾರ್ಡನ್ಲಿ ಕೂತ್ಕೊಂಡು, ಬಿಫೋರ್ ಐ ಕಿಲ್ ಮೈ ಸೆಲ್ಫ್, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಗಾರ್ಡನ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಹೆಂಗೆ ಸಾಯ್ದು. ಎಲ್ಲ ಪತನ ಆಯಿತು, ಎಲ್ಲ ಲಾಸ್ ಆಯಿತು. ಯಾರು ಸಹಾಯ ಮಾಡೋದಿಲ್ಲ. ಬ್ಯಾಂಕ್ನವರಿಂದ ನೋಟಿಸ್ ಬರ್ತಾ ಇದೆ, ಸಾಲಗಾರರಿಂದ ನೋಟಿಸ್ ಬರ್ತಾ ಇದೆ. ಇವರೆಲ್ಲರ ಒತ್ತಡ ಜಾಸ್ತಿ ಆಯಿತು. ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಏನಿಲ್ಲ? ಜೋರಾಗಿ ಹೇಳ್ತಾರೆ, ಮನಸ್ಸಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿಲ್ಲ, ರೆಸ್ಟ್ ಇಲ್ಲ, ಗಲಿಬಿಲಿದೆ. ಒಂದೇ ತಲೆಯಲ್ಲಿ ತೋಚಿದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು. ಏನು ತೋಚಿದೆ? ಇನ್ನಿದೆ, ಮತ್ತೆ ಏನು ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕೆಂಬುದಾಗಿ ಕೂತ್ಕೊಂಡಿರುವಾಗ ಅಜ್ಜ ಹತ್ರ ವಯಸ್ಸಾಗಿದ್ದ ಅಜ್ಜ ಇದ್ದವರು. ಅವ ಬಂದು ನೋಡ್ತಾ ಬಹಳ ದಿಗುಲು, ಚಿಂತೆ, ಮುಖ ಎಲ್ಲ ಇಳಿದೋಗಿ ಏನೋ ಒಂಥರ ಕುಂತಿರೋದು ನೋಡಿ ಅಜ್ಜಗೆ ಏನೋ ಅನಿಸ್ತದೆ. ಏನೋ ಪಾಪ ಯೌವನ ಹೆಂಗೆ ಎನರ್ಜೆಟಿಕ್ ಇದ್ದಾನೆ, ಪಾಪ ಟಯರ್ಡಾಗಿ ಕುಂತಂಗಿದೆ, ಏನೋ ಮನಸ್ಸೆಲ್ಲ ಮುರಿದು ಹೋಗಿದೆ ಅಂತೇಳಿ ಅವನ ಕಡೆ ಬರ್ತಾನೆ. ಅವನು ನೋಡ್ತಾನೆ. ಪಾಪ ನೋಡಿದ ಕೂಡಲೇ ಮುಖ ಎಲ್ಲ ಇಳಿದು
ಏನಾಯ್ತು ಮಗ ಅಂತ. ಏನಿಲ್ಲ ಅಜ್ಜ, ಸುಮ್ಮನೆ ಬಂದ್ಕೊಡು. ಏನೋ ಡಿಸ್ಟರ್ಬ್ ಆಗಿದೆಯಲ್ಲ ನೀನು. ಏನು ಡಿಸ್ಟರ್ಬ್ ಇಲ್ಲ ಅಜ್ಜ, ಆಯ್ತು. ಏನೋ ನಿನಗೇನು ತೊಂದರೆ ಆಗಿದಂಗಿದೆ, ಏನಾದರೂ ಶೇರ್ ಮಾಡ್ಕೊಂಡು. ಏನು ಶೇರ್ ಮಾಡಲಿ ಅಜ್ಜ ಅಂದರೆ ಅವನಿಗೆ ಆಗಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ನಷ್ಟ ಇಂಥ ಸಮಯದಲ್ಲಿ ಆ ಅಜ್ಜಗೆ ಸೇರಿ ಮನೆಯವ್ರಿಗೆ ಯಾರಿಗೂ ಶೇರ್ ಮಾಡ್ಲಿಕ್ಕೂ ಅವ್ರಿಗೇನಿಲ್ಲ, ದಿಕ್ಕಿಲ್ಲ. ಶೇರ್ ಮಾಡಿದರೆ ಇನ್ಸಿಡೆಂಟ್ ಆಗ್ತದೆ. ಮತ್ತೆ ಯಾರು ಸಹಾಯ ಮಾಡಿದ್ರು ಕೂಡ ಸಹಾಯ ಮಾಡ್ತಾ ಇಲ್ಲ ಆ ಸಮಯದಲ್ಲಿ. ಎಲ್ಲರೂ ಹೇಳ್ತಿರಲ್ಲ. ಈಗ ನಾಳೆ ನನ್ನಿಂದ ಆಗಿದ್ದಷ್ಟು ನಾ ಏನು ಮಾಡ್ಲಿಕ್ಕೆ ಆಗ್ತಾನೆ, ಐಡಿಯಾ ಏನಾದ್ರು ಉಪಾಯ ಕೊಡ್ತೀನಿ ಅಂತ ಹೇಳಿದ. ಏನು ಐಡಿಯಾ ಕೊಡ್ತೀರಿ ಸರ್? ನಾನೆಲ್ಲ ಕ್ವಾಲಿಫೈಡ್ ಏನಾಗಿದ್ದೇನೆ, ನಾನು ಭಾಳ ವಿದ್ಯಾವಂತನಾಗಿದ್ದೇನೆ, ಎಲ್ಲ ಗೊತ್ತಿದೆ ನನಗೆ. ಏನಾಯ್ತು ಹೇಳು ಮಗ? ಇಲ್ಲ, ಸುಮಾರಷ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ನನಗೆ ಪೇಮೆಂಟ್ ಮಾಡಲಿಕ್ಕೆ, ಜನಕ್ಕೆ ಪೇಮೆಂಟ್ ಮಾಡಲಿಕ್ಕಿಲ್ಲ, ಮತ್ತು ಬರತಕ್ಕಂಥ ದುಡ್ಡು ಬರ್ತಾ ಇಲ್ಲ, ಮತ್ತು ಬ್ಯಾಂಕ್ ಲೋನ್ಗಳೆಲ್ಲ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಎಲ್ಲ ಕಡೆಯಿಂದ ನನಗೆ ಒತ್ತಡ ಬಂದ್ಬಿಟ್ಟಿದೆ. ನಾನು ಪತನ ಆಗ್ತೀನೋ, ಇನ್ನು ಆತ್ಮಹತ್ಯೆ ಮಾಡೋದು ಅಷ್ಟೇ ಬಾಕಿ ಇದೆ, ಸಾಯ್ಬೇಕು ಅನಿಸ್ತಾ ಇದೆ, ನಾನು ಸೋತ್ ಹೋಗಿದ್ದೀನಿ ಅಂತ ಹೇಳಿ. ಅಷ್ಟೇನಾ ಅಂತ ಹೇಳಿ. ಮತ್ತು ಅಷ್ಟೇನಲ್ಲ ಸರ್, ಇದೇ ಇದಕ್ಕಿಂತ ಮತ್ತೇನಿದೆ, ಇದೇ ಲಾಸ್ಟ್ ಆಯ್ತು ನಮ್ಗೆ. ನೀನು ಚಿಂತೆ ಮಾಡಬೇಡ, ನಾಳೆ ಇದೆ, ಇಲ್ಲಿ ಬಾ ನೀನು. ಅವನು ಯಾರು ಅಂತೇಳಿ ಹೇಳು. ನಾನು ಈಗ ಧೀರುಭಾಯಿ ಅಂಬಾನಿ ಅಂದ್ರೆ ಗೊತ್ತಿಲ್ಲ, ಎಂಥ ಕೋಟೆ ಅಂತ ಒಂದು ಕೋಟ್ಯಾಧೀಶ್ವರನು. ಯಾರು ಅವನು? ಅಂತ ಒಂದು ಕೋಟ್ಯಾಧೀಶ್ವರನು ಆ ಕಾಲದಲ್ಲಿ. ಅಂದರೆ ಹೆಸರಾಗಿತ್ತನಲ್ಲ, ಬೇರೆ ತಮಿಳುನಾಡಿನಲ್ಲಿ ಜರುಗಿರ್ತಕ್ಕಂಥ ಸಂಗತಿ. ಅವನೇನು ಮಾಡ್ತಾನೆ, ಅವ್ನ ಕಂಪ್ನಿ ಎಲ್ಲ ನೋಡ್ಕೋತಾನೆ, ಅವ್ನ ಕಂಪ್ನಿ ಎಲ್ಲ, ಅವ್ನ ಕಂಪ್ನಿ ನಿಜವಾಗಿದೆ ಎಲ್ಲ ನೋಡ್ಕೋತಾನೆ, ನಷ್ಟ ಆಗಿದೆ ನಿಜ ಎಲ್ಲ ನಿಜ ಅಂತೇಳಿ. ಆಮೇಲೆ ಈ ಅಜ್ಜ ಏನು ಮಾಡ್ತಾನೆ, ಹೋಗಿ ಮನೆಗೆ ಹೋಗಿ ಚೆಕ್ ಬುಕ್ ತೊಗೊಂಡು ಬಂದು ಚೆಕ್ ಬರೆದು ಕೊಡ್ತಾನೆ. ನಿನಗೆ ಎಷ್ಟು ಲಕ್ಷ ಬೇಕು, ಕೋಟಿಗಳು ಬೇಕು, ಅಷ್ಟು ಕೋಟಿ ರೂಪಾಯಿ ಚೆಕ್ ಬರೀತಾನೆ. ಅಷ್ಟು ಕೋಟಿಗಳ ಚೆಕ್ ಬರೀತಾನೆ. ಇದು ಇಟ್ಕೋ, ಇದ್ರ ದುಡ್ಡು ತಕ್ಕೋ, ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೋ, ನಿನಗೆ ದುಡ್ಡು ಯಾವಾಗ ಬರ್ತದೆ ಆವಾಗ ನನಗೆ ಕೊಡ್ತಾ ಹೋಗು ನನಗೆ. ಕೋಟ್ಯಾಂತರ ರೂಪಾಯಿ, ಸುಮಾರು 15 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಕೋಟಿ ರೂಪಾಯಿಗಳಿರ್ಬೋದು, ಅದು ನನಗೆ ನೆನಪು ಬರ್ತಾ ಇಲ್ಲ. ಸೊ ಅಷ್ಟು ಕೋಟಿ ರೂಪಾಯಿಗಳು, ಯಾಕಂದ್ರೆ ಈತನೊಂದು ಕಂಪನಿ ಓನರ್ ಅಂತ ಗೊತ್ತಿದೆ, ಅದು ಖಾತ್ರಿ ಇದೆ. ಅಜ್ಜ ಏನು ಮಾಡಿದೆ, ಹುಡುಗ ಪಾಪ ಇಷ್ಟೆಲ್ಲ ಸಾಧನೆ ಮಾಡಿದಾನೆ ಅಂತೇಳಿ ಅಜ್ಜ ಅವನಿಗೆ ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟಿದ ಕೂಡಲೇ ಅವನಿಗೆ ಅದು ಚೆಕ್ ಕೊಟ್ಟಿದ ಕೂಡಲೇ ಆಶ್ಚರ್ಯಚಕಿತನಾಗ್ತಾನೆ. ಯಾಕೆಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿನೇ ವಿಚಿತ್ರವಾಗಿರ್ತದೆ. ಏನಂತ ಹೇಳ್ಕೊಂಡು ಆ ಚೆಕ್ ತಗೊಂಡು ಬಹಳ ಖುಷಿ ಆಗ್ತಾನೆ. ಅವನು ಕಾಲು ಬೀಳ್ತಾನೆ ಅಜ್ಜಂದು. ಅಯ್ಯೋ, ನಿನ್ನ ಹೆಲ್ಪ್ ನಾ ಮರಿದಿಲ್ಲ ಸರ್, ನಿನ್ನ ದುಡ್ಡು ಖಂಡಿತವಾಗಿ ಎಲ್ಲ ದುಡ್ಡು ನಿಂಗೆ ವಾಪಸ್ ಕೊಡ್ತಾರೆ, ನಿಂಗೆ ಬಡ್ಡಿ ಸಮೇತ ಕೊಡ್ತಾರೆ. ಬಡ್ಡಿ ಏನು ಬೇಡಪ್ಪ, ನಿನ್ನ ಬಿಸ್ನೆಸ್ ಚೆನ್ನಾಗಿ ಮಾಡ್ಕೋ, ಮತ್ತು ನನಗೆ ದುಡ್ಡು ನಂದು ವಾಪಸ್ ಕೊಡು. ಇವನು ಏನ್ ಮಾಡ್ತಾನೆ, ದುಡ್ಡು ನಾವು ಚೆಕ್ ಸಿಗಿದ್ಗಳು, ಇವು 15 crore ರೂಪೀಸ್ ಚೆಕ್ ಸಿಗಿದ್ರು ಇಮಿಡಿಯೇಟ್ಲಿ ಹೋಗ್ತಾನೆ ಆಫೀಸ್ಗೆ ಹೋಗಿ ಬಹಳ ಖುಷಿ ಆಗ್ಬಿಡ್ತಾನೆ. ಏನಾಗ್ತಾನೆ ಇವನು, ಎಲ್ಲದ್ರೆ ಸಂತೋಷ. 15 ಕೋಟಿ ರೂಪಾಯಿ ಚೆಕ್ ತೆಗೆದುಕೊಂಡ್ರೆ ಅವನಿಗೆ ಇಂಥ ಸಂತೋಷ ಆಗ್ತದೆ, ಅವನ ಮನಸ್ಸಿಗೆ ಇಷ್ಟು ಧೈರ್ಯ ಬರ್ತದೆ, ಅವನಿಗೆ ಇಷ್ಟು ಸಮಾಧಾನ ಆಗ್ತದೆ. ಮನೆಗೆ ಹೋಗಿ ಸೀದಾ ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋಗಿ ಅವನ ತನ್ನ ಟ್ರೆಜರಲ್ಲಿ ಚೆಕ್ ಅನ್ನು ಟ್ರೆಜರ್ ಒಳಗೆ ಇಟ್ಬಿಡ್ತಾನೆ. ಅದರೊಳಗೆ ಲಾಕರಲ್ಲಿ ಇಟ್ಬಿಡ್ತಾನೆ. ಲಾಕರಲ್ಲಿ ಇಟ್ಬಿಟ್ಟಿದ ಕೂಡಲೇ ಎಲ್ಲ ಆಫೀಸ್ ಸ್ಟಾಫ್ಸ್ ಎಲ್ಲ ಕರೀತಾನೆ. ಆಫೀಸ್ ಸ್ಟಾಫ್ಸ್ ಎಲ್ಲ ಮೀಟಿಂಗ್ ಮಾಡ್ತಾನೆ. ಆಫೀಸ್ ಸ್ಟಾಫ್ಸ್ ಎಲ್ಲ ಈಗ ಆತನಿಗೆ ಏನ್ ಬರ್ತಂದ್ರೆ ಸಂತೋಷ, ಎಲ್ಲರ ಸಂತೋಷ, ಧೈರ್ಯ, ಆನಂದ, ಉಲ್ಲಾಸ. ಹಲ್ಲೆಲೂಯಾ. ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ ದೇವರ ರಾಜ್ಯದ ಬಲವಾಗಿದೆ. ಹಲ್ಲೆಲೂಯಾ. ದೇವರ ರಾಜ್ಯ ತಿನ್ನುವುದು ಕುಡಿಯೋದಲ್ಲ. ರೋಮಪುರದ ಪತ್ರಿಕೆ 14-17 ದೇವರ ರಾಜ್ಯ ತಿನ್ನುವುದು ಕುಡಿಯೋದಲ್ಲ. ಹಲ್ಲೆಲೂಯಾ. ದೇವರ ರಾಜ್ಯವೆಂದರೆ ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ಸಂತೋಷ. ಎಲ್ಲರೂ ಹೇಳ್ತಾರಲ್ಲ. ಆಮೇಲೆ ಇವನಿಗೆ ಇಷ್ಟು ಸಂತೋಷವಾಗ್ತದೆ, ಇಷ್ಟು ಆನಂದವಾಗ್ತದೆ, ಇಷ್ಟು ಹರ್ಷವಾಗ್ತದೆ. ಆ ಹರ್ಷ ಸಂತೋಷದಲ್ಲಿ ಅವನು ಏನು ಮಾಡಬೇಕು ಅಂತ ಏನು ಮಾಡಬಾರ್ದು ಎಂಬುದು ಗೊತ್ತಾಗೋದಿಲ್ಲ. ಅವನಿಗೆ ಒಂದು ರೀತಿಯಾದಂಥ ಆನಂದ, ಸಂತೋಷ, ಸಮಾಧಾನ, ಧೈರ್ಯ ಬರ್ತದೆ. ಆಫೀಸಲ್ಲಿ ಇವರೆಲ್ಲ ಸ್ಟಾಫ್ಗಳು ಕರಿತಾನೆ, ಆಫೀಸಲ್ಲಿ ಮೀಟಿಂಗ್ ಇಟ್ಬಿಡ್ತಾನೆ, ಇಮಿಡಿಯೇಟ್ ಮೀಟಿಂಗ್ ಮಾಡ್ತಾನೆ, ಎಲ್ಲರಿಗೂ ಹೇಳ್ತಾನೆ. ಈಗ ಅವ್ನು ಏನಾಗ್ತದೆ ಅಂದ್ರೆ, ದುಡ್ಡು ಬಂದ ಕೂಡಲೇ ಅವನ ಸಾಲ, ಅವನಿಗೆ ಬೇಕಾಗಿರ್ತಕ್ಕಂಥ ಧನ ಸಹಾಯ ಬಂದ ಕೂಡಲೇ ಅವನಿಗೆ ಧೈರ್ಯ ಬರ್ತದೆ, ಆನಂದ ಬರ್ತದೆ. ಎಲ್ಲ ಧೈರ್ಯ, ಆನಂದ, ಸಮಾಧಾನ, ಎಲ್ಲ ಧೈರ್ಯ, ಆನಂದ, ಸಮಾಧಾನ. ಈಗ ಅವನಿಗೆ ಒಂದು ಐಡಿಯಾ ಮೂಡ್ತದೆ. ಏನ್ ಮೂಡ್ತದೆ? ಒಂದು ಉಪಾಯ ಮೂಡ್ತದೆ. ಉಪಾಯ ಮೂಡಿದ್ಕೊಳ್ಳೆ ಎಲ್ಲ ಆಫೀಸರ್ ಸ್ಟಾಫ್ಸ್ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ತಾನೆ. ಅವ್ನು ಕೇಳ್ತಾನೆ,
ಎಲ್ಲಿಂದ ನಮ್ಗೆ ಎಲ್ಲಿಂದ ನಷ್ಟ ಆಗಿದೆ ಅಂತ ಕೇಳ್ತಾರೆ. ಅವನೇನು ಮಾಡ್ತಾನೆ, ನಷ್ಟ ಆಗಿದೆ ಏನೇನಂತೆ ಎಲ್ಲ ಫೈಲ್ಸ್ ಎಲ್ಲ ತೊಗೊಂಡು ರೆಡಿ ಮಾಡ್ಕೊತ. ನೀನು ಹೇಳ್ತಾನೆ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಎಲ್ಲೆಲ್ಲಿ ದುಡ್ಡು ಬರ್ಬೇಕಂತ ಕೇಳ್ತಾನೆ. ಇವ್ನಿಗೆ ಏನು ಬರ್ತದೆ, ಇವನಿಗೆ ದುಡ್ಡು ಅದನ್ನು ಕಬಡಲ್ಲಿ ಇಡ್ತಾನೆ. ಎಲ್ಲಿರ್ತಾನೆ, ಲಾಕರ್ಲಿ ಇಟ್ಬಿಡ್ತಾನೆ. ಏನು ಚೆಕ್ ಎಲ್ಲಿರ್ತಾನೆ, ಲಾಕರ್ ಇಡ್ತಾನೆ. ಲಾಕರ್ಲಿ ಚೆಕ್ ಇದೆ, ಆ ಚೆಕ್ನಲ್ಲಿರೋ ದುಡ್ಡು ಇವನಿಗೆ ಏನು ಕೊಟ್ಟಿದೆ ಎಲ್ಲ. ವೆರಿ ಗುಡ್. ಏನು ಕೊಟ್ಟಿದೆ? ಧೈರ್ಯ, ಸಮಾಧಾನ, ಆನಂದ. ಧೈರ್ಯ, ಸಮಾಧಾನ, ಆನಂದ. ಇದನ್ನೇನ್ ಮಾಡ್ತಾನೆ, ಈ ಆನಂದ, ಈ ಸಮಾಧಾನ ಅವನಿಗೆ ಐಡಿಯಾಗಳು ಮೂಡುತ್ತೆ. ಏನು ಮೂಡುತ್ತದೆ? ಉಪಾಯಗಳು ಮೂಡ್ತಾ ಇದೆ. ಇಮಿಡಿಯೇಟ್ಲಿ ಎಲ್ಲರೂ ಕರೆದ, ಅವ್ನು ಕರೆದ, ಮತ್ತೆ ಕ್ಯಾಶ್ ರಿಕವರ್ನ ಕರೆದ. ಎಲ್ಲರೂ ಕರೆದುಕೊಳ್ಳಿ, ಎಷ್ಟು ದುಡ್ಡು ಬರಬೇಕು, ಎಲ್ಲಿಂದ ಬರಬೇಕು, ಎಲ್ಲ ಕಡೆ ತೊಗೊಂಡು ಬಂದ, ಎಲ್ಲ ಫೈಲ್ಸ್ ಅಲ್ಲಿ ತೊಗೊಂಡು ಬಂದು ಅದೆಲ್ಲ ನೋಡಿಕೊಂಡು ಅದೆಲ್ಲ ಪ್ರಾಬ್ಲಮ್ಗಳಿಗೆ ಈತನ ಸೊಲ್ಯೂಷನ್ಗಳು ಅಲ್ಲಿಂದನೇ ತಯಾರು ಮಾಡ್ತಾರೆ. ಅಲ್ಲಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಈ ಸಮಸ್ಯೆಗೆ ಪರಿಹಾರ, ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಸಮಸ್ಯೆ ಪರಿಹಾರ, ಬ್ಯಾಂಕ್ನವ್ರಿಗೆ ಏನು ಜಾಬ್ ಕೊಡೋ ಪರಿಹಾರ, ಪ್ರಾಡಕ್ಟ್ ಅಲ್ಲಿ ಉತ್ಪಾದನೆಯಲ್ಲಿ ಏನೇನು ಉತ್ಪಾದನೆ ಆಗ್ತದೆ ಮತ್ತು ಯಾವ ಉತ್ಪಾದನೆಯಲ್ಲಿ ಲೋ ಉತ್ಪಾದನೆ, ಮಾರ್ಕೆಟಿಂಗ್ ಕಡಿಮೆ ಆಗ್ತದೆ, ಯಾವುದು ಹೆಚ್ಚಾಗಿ ಕಡಿಮೆ ಆಗ್ತದೆ, ಅದಕ್ಕೆ ಟೆಕ್ನಿಷಿಯನ್ಸ್ಗಳಿಟ್ಟು ಅದನ್ನು ಇಂಪ್ರೂವ್ ಮಾಡಬೇಕು. ಇದೆಲ್ಲ ಐಡಿಯಾಗಳು ಬಂದ ಕೂಡಲೇ ಇದನ್ನೆಲ್ಲ ಐಡಿಯಾ ಪ್ರಕಾರವಾಗಿ ಇದನ್ನೇನು ಮಾಡ್ತಾನೆ, ಆ ಚೆಕ್ ಅಲ್ಲಿ ಇರ್ತದೆ. ಎಲ್ಲಿರ್ತದೆ? ಲಾಕರ್ ಇರ್ತದೆ. ಈತನಿಗೆ ಏನು ಐಡಿಯಾ ಮಾಡ್ತದಲ್ಲ, ಐಡಿಯಾದಿಂದ, ಉಪಾಯದಿಂದ ಎಲ್ಲ ಒಂದೊಂದಾಗಿ ಸಮಸ್ಯೆಗಳು ಏನಾಗ್ತಾ ಇರ್ತದೆ, ಪರಿಹಾರವಾಗ್ತಾ ಇರ್ತದೆ. ಎಲ್ಲರೂ ಹೇಳ್ತಿರಲ್ವ, ಅಮೂಲ್ಯವಾದ ಮುತ್ತನ್ನು ಕಂಡು ಅವನಿಗೆ ಎಷ್ಟೋ ಸಂತೋಷವಾಗಿ ತನ್ನ ಬದುಕನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಂಡ. ಯಾಕಂದ್ರೆ ಆ ಮುತ್ತು ಅವನ ಹೃದಯಕ್ಕೆ, ಅವನ ಆತ್ಮಕ್ಕೆ, ಅವನ ಇಂದ್ರಿಯ ನಿಗ್ರಹದ ಆಲೋಚನೆಗೆ ಒಂದು ಧೈರ್ಯ, ಸಾಮರ್ಥ್ಯ, ನೂತನವಾದಂತಹ ಉಪಾಯಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಅದರೊಳಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಚೆಕ್ ಎಲ್ಲಿದೆ? ಚೆಕ್ ಖರ್ಚು ಮಾಡಿದಾನ? ಚೆಕ್ ಇದೆ ಅಲ್ಲಿ. ಈತನ ಐಡಿಯಾಗಳ ಮೇಲೆ ಐಡಿಯಾಗಳು ಮೂಡ್ತಾ ಇದೆ. ಈತನ ಸಂತೋಷ, ಎಲ್ಲ ಹೇಳಿದ್ರೆ ಸಂತೋಷ. ಕರ್ತನ ಸಂತೋಷವು ನನಗೆ ಬಲವಾಗಿದೆ. ದ ಜಾಯ್, ಇಂಗ್ಲಿಷ್, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಕರ್ತನ ಸಂತೋಷ ನನಗೆ ಬಲವಾಗಿದೆ, ನನಗೆ ಧೈರ್ಯವಾಗಿದೆ. ಯಾವಾಗ ಆ ಚೆಕ್ ನೋಡಿದ ಕೂಡಲೇ, ಆ ಚೆಕ್ ಅವನ ಲಾಕರ್ ಹಿಡಿದು ಆ ಸಂತೋಷ, ಧೈರ್ಯ, ಆ ಸಾಮರ್ಥ್ಯ ಅವನ ಹೃದಯದಲ್ಲಿ ಇಂದ್ರಿಯ ನಿಗ್ರಹವುಳ್ಳ ಆಲೋಚನೆಗಳು ಕೊಟ್ಟು, ಇಂದ್ರಿಯ ನಿಗ್ರಹವುಳ್ಳ ಆಲೋಚನೆ, ಅಸಂಭವವಾದ ಕಾರ್ಯಗಳನ್ನು, ಅಸಾಧ್ಯವಾದ ಕಾರ್ಯಗಳನ್ನು, ಪರಿಹಾರ ಆಗಲಾರದ ಕಾರ್ಯಗಳಿಗೆ ಪರಿಹಾರದ ಉಪಾಯಗಳು ಅವನಿಗುಟ್ಟು ಬಂತು. ಆವಾಗ ಪ್ರಾಡಕ್ಟ್ ಅಲ್ಲಿ ಚೇಂಜ್, ಮಾರ್ಕೆಟಿಂಗ್ ಅಲ್ಲಿ ಚೇಂಜ್, ಎಲ್ಲದರಲ್ಲಿ ಒಂದೊಂದು ಚೇಂಜ್ ಮಾಡಿ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋತ ಹೋಗಿದ. ಎಲ್ಲರೂ ಹೇಳ್ತಿರಲ್ವ, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಎಲ್ಲಿದೆ ಚೆಕ್? ಸಾಲ ತೀರಿತ್ತು. ಸಾಲ ತೀರಿತ್ತು, ಚೆಕ್ಲ. ಮಾರ್ಕೆಟಿಂಗ್ ಮೇಲೆ ಮಾರ್ಕೆಟಿಂಗ್ ಆಗ್ತದೆ, ಕಂಪನಿ ಇಂಪ್ರೂವ್ ಆಗಿಬಿಟ್ಟಿದೆ. ಯಾಕೆ? ಅವನಿಗೇನಿದೆ ಮನಸ್ಸಲ್ಲಿ? ಏನಿದೆ? ಧೈರ್ಯ, ಆನಂದ, ಸಮಾಧಾನ. ಏನಿದೆ ಕಪಾಟಲ್ಲಿ? 15 ಕೋಟಿ ರೂಪಾಯಿ ಚೆಕ್ ಇದೆ. ಈಗ ಬಿಸ್ನೆಸ್ ಮೇಲೆ ಬಿಸ್ನೆಸ್, ಮಾರ್ಕೆಟಿಂಗ್ ಬ್ರೇಕ್ಔಟ್ ಮಾಡಿ ಕಂಪ್ಲೀಟ್ ಎಲ್ಲ ಒಂದು ರೀತಿಯಾದಂಥ ಕ್ರಾಂತಿಯನ್ನು ನೆಮಿಸ್ಬಿಟ್ಟ. ಮಾರ್ಕೆಟ್ ಅಲ್ಲಿ, ಕಂಪನಿಗಳಲ್ಲಿ ಹೆಚ್ಚಿನ ಸಂಪಾದನೆ ಮಾಡ್ತಾ ಇದ್ದ ನಾವು. ಆವಾಗ ಚೆಕ್ ಕೊಟ್ಟಿದ್ದವ್ರಿಗೆ, ನಾನು ಅವ್ರಿಗೆ ಸಾಲ ಕೊಡಬೇಕಲ್ಲ ವಾಪಸ್ಸು, ನಾನು ಚೆಕ್ಕೆ ಕ್ಲಿಯರ್ ಮಾಡಿಲ್ಲ. ಚೆಕ್ ತಕ್ಕೋತಾನೆ. ಚೆಕ್ ತಗೊಂಡೋಗಿ ಆ ಅಜ್ಜಗೆ ಹುಡುಕುತ್ತಾ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಕೊಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಚೆಕ್ ಕೊಡ್ತಾನೆ. ಅದಾಗಿನ ಕಾಲದಲ್ಲಿ ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟಿದ ಕೂಡಲೇ ಅವ್ರ ಮನೆಯಲ್ಲಿ ಅವ್ರ ಮಗಳಿರ್ತಾರೆ. ಮಗಳಿದು, ಅಮ್ಮ ಈ ಮನೆ ಯಜಮಾನರು ನನಗೆ ಚೆಕ್ ಕೊಟ್ಟರು, ಅವರಿಂದ ನನ್ನ ಬಿಸ್ನೆಸ್ ಎಲ್ಲ ಉನ್ನತ ಸ್ಥಿತಿಗೆ ಬಂದುಬಿಟ್ಟಿದೆ, ನಾನು ಬದುಕಿಬಿಟ್ಟಿದ್ದೀನಿ, ನನ್ನ ಬಿಸ್ನೆಸ್ ಎಲ್ಲ ಇದಾಯಿತು, ಈ ಚೆಕ್ ನನಗೆ ಬಹಳ ಧೈರ್ಯ ಕೊಡ್ತು ಅಂತೇಳಿ ನಾನು ಏನು ದುಡ್ಡು ತೊಗೊಂಡಿಲ್ಲ ಅಂತ ವಾಪಸ್ ಕೊಡ್ತಾನೆ. ಎಲ್ಲರೂ ಹೇಳ್ತೀರಲ್ಲ, ಆಸ್ತಿ ಎಲ್ಲಿತ್ತು? ಅವನ ಆಸ್ತಿ ಎಲ್ಲಿತ್ತು? ಆ ಚೆಕ್ ನಲ್ಲಿರ್ತಕ್ಕಂಥ 15 ಕೋಟಿ ರೂಪಾಯಿ ಏನಿತ್ತಲ್ಲ, ಆ 15 ಕೋಟಿಯಿಂದ ಅವನಿಗೆ ಏನು ಧೈರ್ಯ ಬಂತಲ್ಲ, ಏನು ಸಂತೋಷ ಬಂತಲ್ಲ, ಏನು ಸಮಾಧಾನ ಬಂತಲ್ಲ, ಆ ರಾಜ್ಯ, ಆ ಚೆಕ್ ಹೇಗೆ ಧೈರ್ಯ ಕೊಡ್ತೋ ಅದೇ ರೀತಿಯಲ್ಲಿ ಅಮೂಲ್ಯವಾದ ಮುತ್ತನ್ನು ಕೊಂಡುಕೊಂಡದಿಗೆ ಧೈರ್ಯ ಕೊಡ್ತು. ಆವಾಗ ಅವನು ಜೀವಮಾನ ಕಾಲವೆಲ್ಲ ಅನೇಕರಿಗೆ ದಾನ ಮಾಡಿ ಅನೇಕರಿಗೆ ಹಂಚುವಷ್ಟಕ್ಕೂ ಅವನಿಗೆ ಸಂಪತ್ತು ಸಿಕ್ಕಿದೆ. ಎಲ್ಲ ಕೈಗಳು. ಇದು ದೇವರ ರಾಜ್ಯದ ಸುವಾರ್ತೆ. ಒಬ್ಬನು ತನ್ನ ಧನನಿಧಿ, ಹೊಲದಲ್ಲಿ ಧನವನ್ನು, ಸಂಪತ್ತನ್ನು ಕಂಡು, ಧನನಿಧಿಯನ್ನು ಕಂಡು ಅದನ್ನು ಬಚ್ಚಿಟ್ಟು ತನಗಿರುವ ಎಲ್ಲ ಸಂಪತ್ತನ್ನು ಮಾರಿ ಅದನ್ನು ತಿರುಗಿ ಕೊಂಡುಕೊಂಡಿದ್ದನು. ಯಾಕೆ ಕೊಂಡುಕೊಂಡ್ರೆ ಅದರಿಂದ ಅವನಿಗೆ ಏನುಂಟಾಯ್ತು? ಸಂತೋಷ, ಸಮಾಧಾನ,
ಧೈರ್ಯ ಎಲ್ಲರಿದ್ರಲ್ಲಿ. ಅದೇ 3 ಲಕ್ಷ ರೂಪಾಯಿ ಇತ್ತು, ಟಪಕ್ ಅಂತ 3 ಲಕ್ಷ ರೂಪಾಯಿ ಯಾವುದೋ ಒಂದು ಲಾಸ್ ಆಗಿ ಖರ್ಚಾಗಿತ್ತಂದ್ರೆ ನಮ್ಮ ಕೈ ಕಾಲು ನಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೇ ಡಬ್ಬುಲ್ ಎಷ್ಟು ಹೋಗದ್ರ, ರೇ ಮಲೆಕ್ಟ್ರ, ಚಿತ್ರಬಳ್ಳಾಗೆ ಅಲ್ಲೆಲ್ಲ ಹೌದಲ್ಲ. ಅಯ್ಯೋ 3 ಲಕ್ಷ ಹಾಕ್ಬಿಟ್ಟಿದೆ, ಮತ್ತೆ ಲೋನ್ ತೆಗೆದ್ಬಿಟ್ಟಿದೆ, ಅಯ್ಯೋ ಬ್ಯಾಂಕಿನಲ್ಲಿ ಎಲ್ಲ ಡಬ್ಬು ಇಲ್ಲ, ಈಗ ಏನ್ ಮಾಡ್ಬೇಕು, ಏನ್ ಹಚ್ಕೊಂಡು ಬಂದ್ರೆ ಹೆದರಿಕೆ ಆಗ್ತದೆ. ಆದ್ರೆ ಇವತ್ತಿಂದ ನಿಮ್ಗೆ ಯಾರಿಗೂ ಹೆದರಿಕೆ ಆಗುದಿಲ್ಲ. ಯಾಕಂದ್ರೆ ನಮ್ಗೇನಿದೆ, ಪರಲೋಕ ರಾಜ್ಯ, ರಾಜ್ಯದ ಅರಸನು ನಮ್ಮ ಜೊತೆಲಿದ್ದಾನೆ. ಯಾವ ಕೊರತೆ ನಮಗೆ ಇರುವುದಿಲ್ಲ. ಇನ್ನೂ ಅರ್ಥ ಆಗಿಲ್ಲ ಇದು, ಈಗ ಬರ್ತೀನಿ ಅರ್ಥಕ್ಕೆ. ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಇದು ದೇವರ ರಾಜ್ಯದ ಸುವಾರ್ತೆ. ಬೈಬಲ್ ಥಿಯಾಲಜಿ ಮಾಡಿದ್ರೆ ಅರ್ಥ ಆಗಿಲ್ಲ ನನಗೆ. ಈ ಬೈಬಲ್ ಎಲ್ಲ ನನಗೆ ಅರ್ಥ ಆಗಿದೆ ಯಾವಾಗಂದ್ರೆ ರಾಜ್ಯದ ವ್ಯವಸ್ಥೆ. ವೆನ್ ವಿ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಆಫ್ ದ ಕಿಂಗ್ಡಮ್, ನಾಟ್ ಡೆಮೋಕ್ರಸಿ, ನಾಟ್ ಏಥಿಸಮ್, ನಾಟ್ ಡಿಕ್ಟೇಟರ್ಶಿಪ್, ನಾಸ್ತಿಕತ್ವ ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ, ರಾಜರ ಪ್ರಭುತ್ವ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿನಗೆ ಅರ್ಥ ಆಗ್ತದೆ. ನಿನಗೆ ರಾಜ್ಯವನ್ನು ಕೊಡೋದಕ್ಕಾಗಿ ಬಂದಿದ್ದೀನಿ ಹೊರತು ಮತವನ್ನಲ್ಲ. ಯೇಸು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಫಾದರ್ ಹ್ಯಾಸ್ ಅ ಪ್ಲೆಜರ್ ಟು ಗಿವ್ ಯು ದ ಕಿಂಗ್ಡಮ್ ಎಂದು ಇಂಗ್ಲಿಷ್ ನೋಡೋಣ ನಾಯನ. ದೇವರ ರಾಜ್ಯವನ್ನು ಕೊಡಲು ತಂದೆಗೆ ಬಹಳ ಸಂತೋಷ ಇದೆ ಅಂತೇಳಿ ನಾವೀಗ ತಾನೇ ಲೂಕಾಸ್ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಓದಿದ್ದೀವಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಬರ್ತಾ ಇದೆ, ನಿಮಗೆ ಯಾರಿಗೂ ಕೆಲವು ವಿಷಯಗಳು ಗೊತ್ತಿಲ್ಲ. ಒಬ್ಳು ಇಲ್ಲಿ ಬಂದು ಒಂದು 60 ಲಕ್ಷ ರೂಪಾಯಿ ಮನೆ ಕಟ್ಟಿದ್ಲು ಹುಬ್ಳಿಯಲ್ಲಿ. ಅವಳು ನರ್ಸಿಂಗ್ ಕೆಲ್ಸಕ್ಕೆ ಹೋಗಿದ್ಲು. ಎಲ್ಲೇ ಅರಬ್ ರಾಜ್ಯಗಳಲ್ಲಿ ಇವತ್ತಿಗೂ ನಿಮ್ಗೆ ಗೊತ್ತಿದ್ದಿಲ್ಲ? ಅರಬ್ ರಾಜ್ಯ ಗೊತ್ತಿದ್ದಿಲ್ಲ ಕೇಳಿದ್ರಿ? ಅರಬ್ ರಾಜ್ಯಗಳು ಕೇಳಿದ್ರಲ್ಲ, ಅಲ್ಲಿನ ನೀತಿ ಗೊತ್ತಿಲ್ಲ ನಿಮ್ಗೆ. ಏನು ಗೊತ್ತಿಲ್ಲ? ಅರಬ್ ರಾಜ್ಯದ ನೀತಿಗಳು ಗೊತ್ತಿಲ್ಲ ನಿಮಗೆ. ಅರಬ್ ರಾಜ್ಯದ ನೀತಿ ಕೆಲವುಗಳು ಗೊತ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೂ ಗೊತ್ತಿಲ್ಲ ಆಗಿತ್ತು, ನಾನು ಗೊತ್ತು ಮಾಡ್ತೀನಿ. ಅರಬ್ ರಾಜ್ಯದ ನೀತಿಗಳು, ಅರಬ್ ರಾಜ್ಯದ ಅರಸರ ಆಳ್ವಿಕೆ ಇವತ್ತಿಗಿದೆ. ಅಲ್ಲಿ ಪ್ರಿನ್ಸ್ಗಳು ಆಳ್ತಾರೆ. ಅವಳು 60 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ಲಿ ಬಂದು ಹೋಗಿದ್ದು 2 ವರ್ಷಕ್ಕೆ ಬ್ರದರ್. ಎಲ್ಲ ಕೇಳಿದ್ರು, ನೀ ಹೆಂಗ್ ಕಟ್ಟಿದಿ 60 ಲಕ್ಷ ರೂಪಾಯಿ ಬಿಲ್ಡಿಂಗ್ ಹೆಂಗ್ ಕಟ್ಟಿದೆ ಅಂತ ಹೇಳಿದ್ರೆ, ಇಲ್ಲ ನಾನು ಯಾವ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲಿನ ಸರ್ಕಾರ ಅಲ್ಲಿ ಕೆಲಸ ಮಾಡೋರಿಗೆ ಲೋನ್ ಕೊಡ್ತದೆ. ಏನ್ ಕೊಡ್ತದೆ? ಲೋನ್ ಕೊಡ್ತದೆ. ಲೋನ್ ಕೊಟ್ಟಿದ್ರೆ ಆ ಲೋನ್ಗೆ ಏನಿಲ್ಲ ಗೊತ್ತಿದೆ? ಬಡ್ಡಿ ಇಲ್ಲ. ಅಮ್ಮ, ಬಡ್ಡಿ ಇಲ್ಲದ್ರೆ ಎಂತ ಸಂತೋಷ. ಅಲ್ಲೆಲ್ಲೂಯ. ಆ ಲೋನಿಗೆ ಏನಿಲ್ಲ ಅಂದ್ರೆ ಅವರ ಅರಸರ ನೀತಿ ಅದು. ತನ್ನ ಪ್ರಜೆಗಳು ಆ ದುಡ್ಡಿಂದ ಬಿಸ್ನೆಸ್ ಮಾಡಿ ಶ್ರೀಮಂತರಾಗಬೇಕಂತೇಳಿ ಆ ಅರಸನ ಚಿತ್ತ, ಅದು ಪ್ಲಾನ್, ಅದು ಅರ್ಥ ಆಗ್ತದೆ. ಈಗ ಪರಲೋಕದಲ್ಲಿರುವಂತ ನನ್ನ ತಂಜಿ ಚಿತ್ತ ಗೊತ್ತಾಯ್ತು. ಈಗ ರಾಜರ ಚಿತ್ತ. ಆವಾಗ ಅವರು ಅಯ್ಯೋ ನೀನು 1 ಲಕ್ಷ ಹೆಂಗ್ ಕಟ್ತಿ ನೀನು ಅಂತೇಳಿ. ಇಲ್ಲ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾನು ಜಾಬ್ ಮಾಡ್ತಾ ಇದ್ರೆ ಅಲ್ಲಿಂದ ಅವ್ರು ಕಟ್ಸ್ಕೋತಾರೆ, ಎಲ್ಲ ಕಟ್ ಮಾಡ್ಕೋತಾರೆ. ಒಂದ್ ವೇಳೆ ಕಟ್ಲಿಕ್ಕೆ ಆಗದೇ ಇದ್ರೆ ಏನಾಗ್ತದೆ? ಅಲ್ಲೆಲ್ಲ ನೋಡ್ರಿ, ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಸಹೋದರಿಗೆ ಇಷ್ಟು ವರ್ಷ ಅವಳು ಕೆಲಸ ಮಾಡ್ತಾ ಇದು ಮಾಡಿದಾಳೆ. ಒಂದು ವೇಳೆ ಅಷ್ಟು 10 ವರ್ಷ ಕೆಲಸ ಮಾಡೋದ್ರಲ್ಲಿ ನಿನ್ನ ಸಾಲವನ್ನು ನೀವು 60 ಲಕ್ಷ ತೀರಿಸ್ತೀರಿ ಅಂತ ಹೇಳ್ತಾರೆ. 10 ವರ್ಷ ಕೆಲಸ ಮಾಡ್ಲಿಕ್ಕೆ ಆಗದೆ ನೀನು ಒಂದು ವೇಳೆ ಬರಬೇಕಾಯ್ತು, ಅವಾಗ ಏನಾಗ್ತದೆ? ಅಲ್ಲಿನ ಅರಸನು ಇವ್ರಿಗೆ ಅನಾರೋಗ್ಯದಿಂದ ಅಥವಾ ಯಾವುದೊಂದು ಆ ತೊಂದರೆಗಳಿಂದ, ಸಂಕಟದಿಂದ ಅವರಿಗೆ ನಷ್ಟವಾಗಿ ಅವರು ತಿರುಗಿ ಹೋಗುವಂತ ಸ್ಥಿತಿ ಬಂದರೆ ಅವರ ಸಾಲವನ್ನು ಕ್ಷಮಿಸ್ತಾರಂತೆ. ಅರ್ಥ ಆಗಿದೆ? ಇದು ಈ ಲೋಕದಲ್ಲಿರತಕ್ಕಂಥ ಅರಸರ ಪ್ರಭುತ್ವದಲ್ಲಿರ್ತಕ್ಕಂಥ ನೀತಿ ಇದೆ. ಏನ್ ನೀತಿ? ಈ ಲೋಕದಲ್ಲಿರ್ತಕ್ಕಂಥ ಅರಬ್ ರಾಷ್ಟ್ರಗಳಿರ್ತಕ್ಕಂಥ ಅರಸರ ನೀತಿ ಇದು. ಅರಸರ ನೀತಿ ಇದು. ಈಗ ಇಂಥ ರಾಜ್ಯದಲ್ಲಿ ನಾವಿದ್ರೆ ನಮಗೆ ಭಯ ಇರ್ತದ? ಅಲ್ಲೆಲ್ಲೂಯ. ಲಾಸ್ ಆದ್ರೂ ಯಾರು ಹಿಂದೆ ಹೇಳ್ರಿ? ಕಿಂಗ್. ಅದಕ್ಕೆ ನಮ್ಮ ಯೇಸು ಈ ಲೋಕಕ್ಕೆ ಬರುವಾಗ ಪ್ರೆಸಿಡೆಂಟ್ ಆಗಿ ಬಂದಿಲ್ಲ, ಪ್ರಧಾನಮಂತ್ರಿಯಾಗಿ ಬಂದಿಲ್ಲ. ಏನಾಗಿ ಬಂದಿದ್ದಾನೆ? ಕಿಂಗ್ ಆಗಿ ಬಂದ. ಏನಾಗಿದೆ? ಕಿಂಗ್ ಆಫ್ ಕಿಂಗ್ಸ್. ರಾಜರಿಗೆ ರಾಜನು, ಒಡೆಯರಿಗೆ ಒಡೆಯರಾಗಿ ಬಂದಿದ್ದಾನೆ. ಎಲ್ಲರೂ ಹೇಳ್ತಿರಲ್ಲ. ಈಗ ಇದು ಎಲ್ಲಿ ನಡೆದಿದ್ದು? ಅರಬ್ ರಾಷ್ಟ್ರಗಳಲ್ಲಿ. ಫಸ್ಟ್ ಈಗ ಮತ್ತೊಂದು ಕ್ವಶನ್ ಇಲ್ಲಿ, ಯಾಕಂದ್ರೆ ನಮ್ಮಲ್ಲಿ ಬುದ್ಧಿವಂತರು ಕಡಿಮೆ ಇಲ್ಲ. ಇಲ್ಲಿ ಪ್ರಶ್ನೆ ಕೇಳುವ ಬುದ್ಧಿವಂತರು. ಅಲ್ಲೆಲ್ಲೂಯ. ಇನ್ನೊಂದು ಬುದ್ಧಿವಂತ ಬರಲಿಲ್ಲ ಇವತ್ತು, ಜ್ಞಾನಿ, ಪ್ರಶ್ನೆ ಕೇಳುವಂತ. ಅಲ್ಲೆಲ್ಲೂಯ. ಆಮೇಲೆ ಏನಾಯ್ತು? ಈ ರಾಜ್ಯದ ವ್ಯವಸ್ಥೆ ಇದೆ, ಹೌದಾ? ಕ್ಷಮಿಸ್ತಾರಲ್ಲ, ಕ್ಷಮಿಸಿ ಅವಳು ಹೇಳಿದ 60 ಲಕ್ಷ ರೂಪಾಯಿ ತಗೊಳ್ಳಿಕ್ಕೆ ಎಷ್ಟು ಧೈರ್ಯ ಬಂತು ಅವನಿಗಂದ್ರೆ. ಇಲ್ಲ, ಅಲ್ಲಿನ ಅರಸನ ನೀತಿ ಬಹಳ ಚೆನ್ನಾಗಿದೆ ಅಂತ. ಇನ್ನು ಅವ್ರ ರಾಜ್ಯದ ಗೊತ್ತಿದೆ. ಇನ್ನು ಅವ್ರ ರಾಜ್ಯದಲ್ಲಿ ಯಾರು ಸಾಲ ತಗೊಂಡ್ರೆ ಅವ್ನು ಸಾಲ ತುಂಬಲಿಕ್ಕಾಗಲ್ರೆ ಅವನ ಸಾಲ ಮನ್ನಾ ಆಗ್ತದೆ.
ನಮ್ಮಲ್ಲಿ ಮನ್ನಾ ಇದೆಯಾ? ಗೊತ್ತಿಲ್ಲ ನಮಗೆ. ಹಲ್ಲೆಲೂಯಾ. ನಮ್ಗೆ ಗೊತ್ತಿಲ್ಲ. ಒಂದು ದಿವಸ ಏನಾಯ್ತು, ನಡೆದಿದ್ದ ಸಂಗತಿ ಹೇಳ್ತಾ ಇದ್ದೇನೆ, ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಹೇಳ್ತಾ ಇದ್ದೇನೆ. ಯಾರು ಇದರಿಂದ ದುರ್ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನಮಗೆ ಒಂದು ಅಜ್ಜಿಗೆ ಸಾಲ ಮಾಡಿಕೊಂಡು, ಅಜ್ಜಿ ಮಗ ಪುರ ಅದರೊಳಗೆ ಸಪೋರ್ಟ್ ಮಾಡಿದ ಪಾಪ ಮಾಡಲಿಕ್ಕೆ, ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ. ಆ ಅಜ್ಜಿ ನೀವೆಲ್ಲ ನೋಡ್ತಾ ಇರ್ಬೋದು ಅಜ್ಜಿಯನ್ನು. ಹಲ್ಲೆಲೂಯಾ. ಅಜ್ಜಿಯವರು ಸಾಲ ಮಾಡಿದ್ರು. ಅದು ಗೌರ್ಮೆಂಟಿಂದ ಬಂದಿರತಕ್ಕಂಥ ಸಾಲ, ಅದು ವ್ಯಾಪಾರ ಮಾಡೋಂಥವ್ರಿಗೆ ಬಂದಿರೋ ಸಾಲ. ಅದರಲ್ಲಿ ಕೆಲವೊಂದು ಏನಿರ್ತದೆ, ಸಬ್ಸಿಡಿ ಇರ್ತದೆ. ಅದರಲ್ಲಿ 50,000 ರೂಪಾಯಿ ಸಾಲ ತಗೊಂಡ್ರು. ಅದರೊಳಗೆ ಕೆಲವೊಂದು ಸಬ್ಸಿಡಿ ಇತ್ತು. ಪಾಪ ಅವರು ಕಟ್ತಾ ಇದ್ರು, ಸಾಲ ಕಟ್ತಾ ಇದ್ರು 2-3 ಸಾವಿರ ಸಾಲ ಕಟ್ಟಿದ್ರು. ಆಮೇಲೆ ಏನೋ ಒಂದು ದೊಡ್ಡ ಅನಾಹುತ ಆಗಿ ಅವರ ಮನೆಯಲ್ಲಿ ಕಳುವು ಮಾಡಿದ್ರು. ಬಾಗಿಲೆಲ್ಲ ಮುರಿದು ಅವರ ಮಗನ ಪಾಪ ಹೆಂಡತಿ ಮನೆಗೆ ಹೋಗಿದ. ಹೆಂಡತಿ ಮನೆಗೆ ಹೋದ್ಕೊಳ್ಳೆ ಅಲ್ಲಿ ಮೊಹರಂ ದಿವಸ ಬರ್ಸ್ತಾರಲ್ಲ, ಆ ಬಾರಿಸೋ ಟೈಮ್ನಲ್ಲಿ ಅವ್ನು ಬಾಗಲ ಮುರಿದ. ಅವನು ಆದರೆ ಅವಾಗ ಬರೋದಿಲ್ಲಲ್ಲ, ಠಾಪಕ್ ಅಲ್ಲಿ ಆ ಮುದುಕಿ ಪಕ್ಕದಲ್ಲಿ ಇದ್ಲು. ಆ ಪಕ್ಕದಲ್ಲಿ ಮನೆ ಹಾಕೊಂಡಿದ್ದು, ಸ್ವಲ್ಪ ಜಟ್ಕೊಂಡು ಹೋಗಿದ್ದು ಪಕ್ಕದಲ್ಲಿ. ಒಬ್ಬ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಮಗ. ಅವಾಗ ಜಟ್ಕೊಂಡ ಪಕ್ಕದಲ್ಲಿ ಕೂತಿದ್ದ. ಆ ಸಮಯದಲ್ಲಿ ಆ ಮುದುಕಿಗೂ ಅವಾಜ್ ಬಂದಿಲ್ಲ, ಅಜ್ಜಿಗೂ ಅವಾಜ್ ಬಂದಿಲ್ಲ. ಅವ್ನು ಮನೆ ಮುರಿದಿದ್ದು. ಯಾಕಂದ್ರೆ ಅಜ್ಜಿ ಏನು ಕೇಳ್ತಾ ಇದೆ, ಅಲ್ಲಿ ಮೊಹರಂನಲ್ಲಿ ಡಂಗೂರ ಆದರೆ ಕೇಳ್ಕೊತಿದ್ವಿ. ಆಮೇಲೆ ಬೆಳಗ್ಗೆ ಬಂದ ಕೂಡಲೇ ಮಗ ಬಂದ ಕೂಡಲೇ ಚಾವಿ ಕುಲ್ಲ ಎಲ್ಲ ತೆಗೆದು ಬಿಟ್ಟಾರೆ ಪಕ್ಕದಲ್ಲಿ. ಒಳಗೆ ಹೋಗಿ ನೋಡ್ಲಿಕ್ಕೆ. ಆಮೇಲೆ ಪೊಲೀಸರು ಫೋನ್ ಮಾಡಿ ಕರೆದೆಲ್ಲ ನೋಡಿದ್ರೆ, ಪೊಲೀಸರೆಲ್ಲ ಕಂಪ್ಲೇಂಟ್ ಎಲ್ಲ ನೋಡಿದ್ರೆ, ಎಲ್ಲ ಫೋಟೋ ತಗೊಂಡ್ರೆಲ್ಲ ಮಾಡಿದ್ರು. ಲಕ್ಕಿಲಿ ಏನಾಯ್ತು, ಆ ಹುಡುಗ ಸ್ವಲ್ಪ ಹುಷಾರಿದ್ದ, ಅವ್ರ ಮಗ. ಅವನೇನು ಮಾಡ್ದ, ನೆಕ್ಲೆಸ್ಸು ಮತ್ತು ಕೆಲವು ಚೈನ್ಗಳೆಲ್ಲ ಸೂಟ್ ಜೋಬಲ್ಗೆ ಹಾಕಿಟ್ಟಿದ್ದ. ಮತ್ತು ಅವನ ಹೆಂಡತಿ ಏನು ಮಾಡಿದ್ರು, ಎಲ್ಲ ಸೇಫ್ ಆಗಿ ಸೂಟ್ ಕೇಸಲ್ಲಿ ಇಟ್ಟಿದ್ದೆಲ್ಲ, ಆ ಸೂಟ್ ಕೇಸೆಲ್ಲ ಹೊಡೆದ ಸೇಫ್ ಆಗಿ ಇಟ್ಟಿದ್ದೆಲ್ಲ ತಗೊಂಡೋದ್ರು. ಆ ಸೂಟ್ ಒಳಗೆ ಇಟ್ಟಿದ್ದು ಎಲ್ಲ ಬಿಟ್ಟು ಹೋಗಿದ್ರು ಅವರು. ಯಾಕಂದ್ರೆ ಅವರ ಆ ಹುಡುಗ ಇದನ್ನಲ್ಲ, ಆ ಹೆಂಡತಿ ಮಗ, ಹುಡುಗ ಅಜ್ಜಿನ ಮಗ, ಅವನು ಆ ತಂದೆ ಅವ್ರು ಹೇಳ್ತಿದ್ರು, ಬಂಗಾರ ಬೆಟ್ಟೆ ಕಡೆ ಪೆಟ್ಟ ಕೊಡ್ದ ನೋಡು. ಎಷ್ಟು ಅಟ್ಟಾಟಿ ಅಂದರೆ, ಎಲ್ಲಿ ಕಪಾಟೊಳಗೆ ಭಾಳ ಜಾಗ್ರತೆಯಿಂದ ಬಂಗಾರ ಇರಬಾರ್ದು, ಎಲ್ಲಾರು ಒಂದು ಕಡೆ ಡಬ್ಬಿಯಲ್ಲಿ ಅಥವಾ ಯಾವ್ದಾರ ಒಂದು ಗೊಂಬಿ ಒಳಗೆ ಹಾಕಿಟ್ಟು ಬಿಡ್ಬೇಕಂತ ಹೇಳಿದ್ರು. ಅದು ಆ ಮಗ ಕೇಳಿ ಭಾಳ ಹುಷಾರಾಗಿದ್ದ. ಅವನೇನು ಮಾಡಿದ, ಸೂಟ್ ಜೋಬೊಳಗೆ ಹಾಕಿಟ್ಟಿದ್ದ. ಆ ಸೂಟ್ಗಳೆಲ್ಲ ತೆಗೆದು ಒಗೆದಿದ್ದಾರೆ ಅವ್ರ ಕೆಳಗೆ. ಆ ಸೂಟ್ ಒಳಗೆ ನೋಡಿಲ್ಲ ಅವರು. ಮತ್ತೊಂದು ಮೊಬೈಲ್ ಸಿಗಲಿಲ್ಲ, ಮತ್ತೊಂದು ಕ್ಯಾಮ್ರಾ ಸಿಗಲಿಲ್ಲ. ಕ್ಯಾಮ್ರಾಗಳ ಮೇಲೆ ಎಲ್ಲ ನಾನು ಅಲ್ಲಿರ್ತಕ್ಕಂಥ ಯವನಸ್ಥರು ಏನು ಮಾಡಿದ, ಬುಕ್ಸ್ ಎಲ್ಲ ಹಾಕಿದ್ದ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಏನಾಯ್ತು, ಅದು ಸಿಗಲಿಲ್ಲ. ಆದರೆ ಕಳು ಆಗಿತ್ತು, ಬಟ್ಟೆಗಳೆಲ್ಲ ಕಳು ಮಾಡ್ಕೊಂಡು. ಪಾಪ ಆ ಮುದುಕಿ ಏನು ಮಾಡಿದ್ದು, ಬಟ್ಟೆಗಳೆಲ್ಲ ಮಾರಾಟ ಮಾಡ್ಲಿಕ್ಕೆ ಬಟ್ಟೆಗಳು ಮಾಡಿದ್ದು. ಮತ್ತು ಆ ಹೆಂಡತಿದು ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಹೊಸದಾಗಿ ಮದುವಾಗಿ ಬಂದಿತ್ತು. ಅದು ಎಲ್ಲ ಹೊಸ ಸೀರೆ ತಗೊಂಡೋದ್ರು. ಪಾಪ ಹೆಂಡತಿ ಅವನು ಇಷ್ಟಿಷ್ಟು ಅನ್ನಾಗತ್ತಳ, ಅವನ ಮನೆಗೆ ಹಾಳಾಗಲಿ, ಅವನ ಮಕ್ಕಳು ಸತ್ಯನಾಶ ಆಗಲಿ ಅಂತೇಳಿ ಶಾಪ ಕೊಡ್ತಿತ್ತು. ಆವಾಗ ಇದೆಲ್ಲ ನುಕ್ಸಾನ್ ಆಯ್ತು ಕೂಡಲೇ. ಮತ್ತು ಆಯ್ತು ಪಾಪ ಅಜ್ಜಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಭಾಳ ಕಷ್ಟ ಆಯಿತು. ಅದು ಇದು ಏನಾದರೂ 3 ನೋಟಿಸ್ ಬಂತು, 4 ನೋಟಿಸ್ ಬಂತು, ಕಟ್ಟಿಗೋಗಿಲ್ಲ. ಅವರು ಗಾಡಿ ತೊಗೊಂಡು ಬಂದರು, ಬ್ಯಾಂಗ್ರು ಗಾಡಿ ತೊಗೊಂಡು ಬಂದು ನಿಮ್ಗೆ ದುಡ್ಡು ತುಂಬಬೇಕು ಅಂತ ಹೇಳಿದ್ರೆ, ಪಾಪ ಅಜ್ಜಿಗೆ ತೊಗೊಂಡೋಗಿ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ವಿ. ಪ್ರೊಡ್ಯೂಸ್ ಮಾಡಿದ್ರು. ಅಜ್ಜಿ ಹೇಳಿದ್ರು, ನನ್ನ ಕಡೆ ಆಗೋದಿಲ್ಲ ಸರ್, ನನಗೆಲ್ಲ ಇದು ನೋಡಿದ್ರೆ ಇದೆಲ್ಲ ಆಯಿತು, ನಾನು ಕೊಡೋದಿಲ್ಲ ಅಂತಲ್ಲ, ಆದರೆ ಈಗ ನನಗೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ನಂಗೆ ನಷ್ಟ ಆಯಿತು, ಎಲ್ಲ ಕಳುವಾಗಿದ್ದೆಲ್ಲ ಬಟ್ಟೆಗಳೆಲ್ಲ ಕಳುವಾಯಿತು, ನಾ ಏನು ಮಾಡಲಿ ಅಂತ ಹೇಳಿರುವಾಗ, ನಾವೀಗ ಆ ಅಜ್ಜಿ ಪಾಪ ಭಾಳ ಚೆನ್ನಾಗಿ ಪ್ರೇಯರ್ನಲ್ಲಿದ್ದರು. ಅವ್ರಿಗಾಗಿ ನಾನು ಕೂಡ ಭಾಳ ಪ್ರೇಯರ್ ಮಾಡಿದೆ. ಹಲ್ಲೆಲೂಯಾ. ಅಜ್ಜಿಗಾಗಿ ಪ್ರೇಯರ್ ಮಾಡಿದೆ, ಅಜ್ಜಿಯನ್ನು ದೇವರಿಗೆ ಕಾಪಾಡಿ ರಕ್ಷಿಸ್ ಅಂತೇಳಿ. ಮತ್ತು ದೇವರ ಅಜ್ಜಿಗೆ ಚೆನ್ನಾಗಿ ಮತ್ತು ಏನಾದರೂ ವ್ಯಾಪಾರ ಮಾಡಿ ಹೆಂಗಾರ ಇಂಪ್ರೂವ್ ಮಾಡ್ಕೊಳ್ಳೋದು, ಏನಿಲ್ಲ ವ್ಯಾಪಾರ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತೇಳಿ ಅಜ್ಜಿಗೆ ಹೇಳಿದೆ. ಅಜ್ಜಿ ಪ್ರೇಯರ್ ಮಾಡಿದ್ವಿ, ಮತ್ತು ಪ್ರೇಯರ್ ಮಾಡ್ತಾ ಇದ್ದ ಅಷ್ಟೇ. ಹಲ್ಲೆಲೂಯಾ. ಇನ್ನು 38,000 ರೂಪಾಯಿ ಕೊಡ್ಬೇಕು. ಎಷ್ಟು? 38,000 ರೂಪಾಯಿ ಕೊಡಬೇಕಂತ ನೋಟಿಸ್ ಹಾಕಿದ್ರು. ಹಾಗೆ ನಾವು ಪ್ರೇಯರ್ ಮಾಡ್ತಾ ಇದ್ವಿ ಅಷ್ಟೇ. ಪಾಪ ಅಜ್ಜಿಯನ್ನು ಮತ್ತೊಂದು ಸಾರಿ ಕರೆದ್ರು. ಯಾರು? ಬ್ಯಾಂಕ್ನವ್ರು ಬಂದು ರಿಕವರಿ ಆಫೀಸರ್ಸ್ ಎಲ್ಲ ಜೀಪ್ ತೊಗೊಂಡು ಕರೆದ್ರು. ಆ ಅಜ್ಜಿಗೆ ಭಾಳ ಹೆದರಿಕೆ, ಸಾಲ ಅಂದರೆ ಎಂಥ ಹೆದರಿಕೆ ಅಂದರೆ ಭಯಂಕರವಾದ ಹೆದರಿಕೆ. ಸಾಲಗಾರ ಮನೆ ಬಂದ್ರೆ ಭಾಳ ಹೆದರಿಕೆ ಅಜ್ಜಿಗೆ. ಗಾಯವಾಗೋಗ್ಬೇಕಂತ ಆದರೆ ಹೆದರಿಕೆ ಆಯ್ತು. ಇದೆಯಂಥ ಪರಿಸ್ಥಿತಿ ಬಂತಪ್ಪ ನಮಗೆ ಅಂತೇಳಿ ನಾ ಹೇಳಿದೆ, ಅಜ್ಜಿ ಅವ್ರು ಹೆದರಬೇಡ್ರಿ, ನೀವು ದೇವ್ರದಾರೆ, ನಮ್ಮ ದೇವ್ರು ದೊಡ್ಡವರು, ಎಲ್ಲರೂ ಹೇಳ್ತಿರಲ್ವ. ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಿ ತೋರಿಸ್ತಕ್ಕಂಥ ಒಂದು ಗೌರ್ಮೆಂಟ್ ನಮ್ಮ ಜೊತೆಲಿದೆ, ಅದು ನಮಗೆ ಸಹಾಯ ಮಾಡ್ತದೆ. ಇದನ್ನು ಧೈರ್ಯ ಹೇಳ್ಕೊತೀವಿ. ಮತ್ತು ಅವರು 1 ತಿಂಗಳ ಟೈಮ್ ಕೊಟ್ಟರು. 1 ತಿಂಗಳಾದ್ಮೇಲೆ ಮತ್ತೂ ಆಗಿಲ್ಲ ಅಜ್ಜಿಗೆ ಪಾಪ ತುಂಬಲಿಕ್ಕೆ. ಅಜ್ಜಿಯನ್ನು ಕರೆಸಿದ್ರು ಕೂಡ ಅಜ್ಜಿ ಜೊತೆಲಿ ನಾನು ಕೂಡ ಹೋಗಿದ್ದೆ ಹೆಲ್ಪ್ ಮಾಡಲಿಕ್ಕೆ. ಹಲ್ಲೆಲೂಯಾ. ಮಾತಾಡಿದ ಕೂಡ ಹೇಳಿದ್ರು, ಯಾವಾಗ ಕಳುವತ್ತದು?
ಕಳೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ ಸರ್, ಪೊಲೀಸ್ ಕಂಪ್ಲೇಂಟ್ ಮತ್ತೆ FIR ಮಾಡಿದ್ರೆ, FIR ಆಗಿಲ್ಲ ಸರ್, ಆದರೆ ಎಲ್ಲ ತಗೊಂಡಿದ್ದಾರೆ, ಪೇಪರಲ್ಲೆಲ್ಲ ಬಂದಿದೆ, ನ್ಯೂಸಲ್ಲೆಲ್ಲ ಬಂದಿದೆ. ಪಾಪ ಅಜ್ಜಿಯವರು ಅವ್ರಿಗೆ FIR ಮಾಡಲಿಕ್ಕೆ ಆಗಿಲ್ಲ, ಆದರೂ ಪೇಪರ್ಗೆಲ್ಲ ಬಂದಿದೆ. ಆ ಪೇಪರ್ ಕಟಿಂಗ್ಸ್ ಎಲ್ಲ ತೊಗೊಂಡು ಬರ ಅಂತ ಹೇಳಿದ್ರೆ ಪಾಪ ಅಜ್ಜಿಯವರು ಎಲ್ಲೆಲ್ಲಿ ಪೇಪರ್ ಕಟಿಂಗ್ಸ್ ಇದ್ದರೆಲ್ಲ ಪೇಪರ್ ಕಟಿಂಗ್ಸ್ ಕೊಟ್ಟರು. ಅದನ್ನೆಲ್ಲ ತೊಗೊಂಡೋಗಿ ಅಜ್ಜಿಯವರು ಪ್ರೊಡ್ಯೂಸ್ ಮಾಡಿದರು. ಹಲ್ಲೆಲೂಯಾ. ಅವರು 38,000 ರೂಪಾಯಿ ಸಾಲ ಮನ್ನಾ ಆಯಿತು. ಖಾಲಿ 10,000 ರೂಪಾಯಿ ತುಂಬೋದು ಬಂತವ್ರಿಗೆ. ಎಷ್ಟು? 28,000 ರೂಪಾಯಿ ಸಾಲ ಮನ್ನಾ ಆಯಿತು. ಆ ಅಜ್ಜಿ ಆಶ್ಚರ್ಯ ಆಗ್ಬಿಟ್ರು, ಇದೇನೋ ಅಂತೇಳಿ. ಅವರು ಆಮೇಲೆ ಹೇಳಿದ್ರು, ಇದ್ರ ಮೇಲೆ ಒಂದು ಇನ್ಶೂರೆನ್ಸ್ ಕಟ್ಟಿರ್ತಾರಂತೆ, ಆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರಂತೆ ಕಳುವಾಗಿದ್ದಕ್ಕಾಗಿ. ಹಲ್ಲೆಲೂಯಾ. ಇನ್ನೊಂದು ಗೌರ್ಮೆಂಟ್ ನಮ್ಮ ಹಿಂದೆ ಇದೆ. ಹೆದರಬೇಡ್ರಿ. ಈ ಲೋಕದ ಗೌರ್ಮೆಂಟ್ ಕೈ ಕೊಟ್ಟರು, ಅರಬ್ಬಿನ ಗೌರ್ಮೆಂಟ್ ಇದೆ, ಇಲ್ಲಿ ನಮಗೆ ಆ ಗೌರ್ಮೆಂಟ್ ಇಲ್ಲ. ಆದ್ರೆ ಇಲ್ಲೂ ಅದಕ್ಕಿಂತ ದೊಡ್ಡ ಗೌರ್ಮೆಂಟ್ ಇದೆ, ಅದು ಪರಲೋಕ ರಾಜ್ಯದ ಗೌರ್ಮೆಂಟ್ ನಮ್ಮ ಜೊತೆಯಲ್ಲಿ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಎಲ್ಲ ಇದು ವಾಸ್ತವಿಕ ಸತ್ಯ. ಇದು ಅಜ್ಜಿ ಇಲ್ಲೇದಾಳ್ರಿ, ಸಾಕ್ಷಾತ್ ಇಲ್ಲೇದಾಳೆ ಆ ಅಜ್ಜಿ. ಅದು 10,000 ರೂಪಾಯಿ ಕೊಟ್ಟು ಕಟ್ಬಿಡುವ ಏನ, ಯಾಕಂದ್ರೆ ಅಜ್ಜಿ ಹೇಳಿದ್ರು, ಅಜ್ಜಿ ಹೇಳಿದ್ರು, ಅಜ್ಜಿ ಒಂದು ಕೆಲಸ ಮಾಡು, ನಿನ್ಗೆ ಆಗುದಿಲ್ಲಲ್ಲ, ಇವತ್ತು ಒಂದು 10,000 ರೂಪಾಯಿ ಕಟ್ಬಿಡಿ, ಇಲ್ಲಿಂದ ತಂದು ನಿಂದು 28,000 ರೂಪಾಯಿ ಮಾಫಿ ಮಾಡ್ತೀವಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? 28,000. ಆ ಅಜ್ಜಿ ಏನು ಮಾಡಿದ್ರು, ಸರ್ ನಂದು ಇನ್ಶೂರೆನ್ಸ್ ಕಟ್ಟಿದ್ದೀನಿ ಸರ್, ಸ್ವಲ್ಪ ಐತಲ್ಲೇ, ನಾನು ಅದು 3 ಕೋಟಿ ತೊಗೊಂಡು ಬಂದು ಕಟ್ಬಿಡ್ತೀನಿ ಸರ್, ನಂಗೆ ಲಪಡ ಬೇಡ ಅಂತೇಳಿ ಪಾಪ ಅಜ್ಜಿಯವರು ಅವ್ರು ಹೋಗಿ ಪಟಾಪಟ ಇನ್ಶೂರೆನ್ಸ್ ಅಲ್ಲಿ ಹೋಗಿ ತುಂಬಿದ್ದು 10,000 ರೂಪಾಯಿ ಸಿಕ್ತಲ್ಲಿಂದ ಅದು ತಗೊಂಡು ಒಂದು ಚೆಕ್ ಇಲ್ಲೇ ಕಟ್ಬಿಟ್ರು. ಸಾಲ ಮುಕ್ತಿ ಅಂತೇಳಿ ಅವ್ರಿಗೆ ಲೆಟರ್ ಕೊಟ್ಬಿಟ್ರು. ಹಲ್ಲೆಲೂಯಾ. ಕೈಗಳು ತಟ್ಟಿ ದೇವ್ರ ಮೈ ಪಡಿಸ್ತೀವಿ. ದೇವ್ರ ಮಕ್ಕಳೇ, ಈಗಲೂ ಪರಲೋಕ ರಾಜ್ಯದ ಪ್ರಭುತ್ವ ಇಲ್ಲಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದೆ. ಯು ಕೆನಾಟ್ ಸೀ ದಟ್ ಕಿಂಗ್ಡಮ್ ವಿತ್ ಯುವರ್ ನೇಕೆಡ್ ಐಸ್, ಬಟ್ ಕಿಂಗ್ಡಮ್ ಇಸ್ ವರ್ಕಿಂಗ್ ಹಿಯರ್. ನಿನ್ನ ಕಣ್ಣಿನ ನೀನು ನೋಡ್ಲಿಕ್ಕೆ ಆಗಲ್ಲ. ದೇವರಾಜ್ಯ ಅಂತ ಹೇಳ್ತೀಯಲ್ಲ ಯೇಸುವೆ, ದೇವರಾಜ್ಯ ಎಲ್ಲಿದೆ? ಈಗ ದೇವರಾಜ್ಯ ಬರ್ತಾ ಇದೆ ಅಂತ ಹೇಳಿಲ್ಲ, ಈಗೋ ಇಲ್ಲೇ ಇದೆ. 7ನೇ ಅಧ್ಯಾಯ 17ನೇ ಅಧ್ಯಾಯ ಲೂಕಾ ಸುವಾರ್ತೆ 20ನೇ ವಚನ ತೆಗಿತೀರಿ. ದೇವರ ರಾಜ್ಯದ ಪ್ರಭುತ್ವ ಕಣ್ಣಿಗೆ ಕಾಣಲಾರಂತ ಒಂದು ಪ್ರಭುತ್ವ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ದೇವರು ಯಾರು ಕೇಳ್ತಾ ಇದಾರೆ? ಪರಿಶಾರಿ. ಇವರೆಲ್ಲ ಉಲ್ಟಾ ಸುಲ್ಟಾ ಪ್ರಶ್ನೆ ಹಾಕೋರು. ಇವರು ಶಿಷ್ಯರು ಕೂಡ ಬಂದಿದ್ದಾರೆ. ಆಮೇಲೆ ಕೇಳ್ತಾರೆ, ಏನು ಕೇಳ್ತಾರೆ? ದೇವರಾಜ್ಯ ಯಾವಾಗ ಬರುವುದೆಂದು ಕೇಳಿದ್ದಾರೆ. ಆವಾಗ ಯೇಸು ಏನ್ ಹೇಳ್ತಾನೆ? ಆಗ ಯೇಸುವನ್ನು ಈ ಪ್ರಶ್ನೆ ಕೇಳಿದಾಗ ದೇವರ ರಾಜ್ಯ ಯಾವಾಗ ಬರುವುದೆಂದು ಆತನ ಅವರಿಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗಿ ನೋಡಿ. ಪ್ರತ್ಯಕ್ಷವಾಗಿ ಅಂದ್ರೆ ಅರ್ಥ ಏನು? ಹಲೋ, ಪ್ರತ್ಯಕ್ಷವಾದ್ರೆ ಯು ಕೆನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಯುವರ್ ನೇಕೆಡ್ ಐಸ್. ಅನ್ಸೀನ್ ಕಿಂಗ್ಡಮ್ ಇಸ್ ವರ್ಕಿಂಗ್ ಹಿಯರ್ ಅಸ್. ಅರ್ಥ ಆಗ್ತದೆ? ಕಣ್ಣಿಗೆ ಕಾಣಲಾರದ ಒಂದು ಪ್ರಭುತ್ವ ಕೆಲಸ ಮಾಡ್ತಾ ಇದೆ, ಅದು ಪರಲೋಕದ ಪ್ರಭುತ್ವ. ಅದಕ್ಕಾಗಿ ಇಟ್ ಕೆನಾಟ್ ಅಂತ ಹೇಳಿದ್ರೆ ಅದು ಪ್ರತ್ಯಕ್ಷವಾಗಿರುವಂತ ರಾಜ್ಯವಲ್ಲ, ಅದು ಯಾರಿಗೂ ನೋಡ್ಲಿಕ್ಕಾಗಲ್ಲ, ಆದ್ರೆ ಆ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ನೋಡ್ರಿ ಹೆಂಗ್ ಹೇಳ್ತಾರೆ. ಅದು ಪ್ರತ್ಯಕ್ಷ, ಅದು ಇಲ್ಲೇ ಇದೆ, ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯ ನಿಮ್ಮಲ್ಲಿ ಅದೇ ಅಂತ ತಿಳ್ಕೊಳ್ಳಿರಿ. ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಎಂದು ತಿಳುಕೊಳ್ಳಿರಿ. ಏನಿದೆ? ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಎಂದು ತಿಳ್ಕೊಳ್ಳಿರಿ. ಎಲ್ಲರೂ ಹೇಳ್ತಿರಲ್ಲ. ಈಗ ಅರ್ಥ ಆಯ್ತಾ ಬ್ರದರ್? 2ನೇ ಆಗಮನದ ನಂತರ ದೇವರ ರಾಜ್ಯ ವಸ್ತುಂದೆ. ಹಲೋ, ದೇವರ ರಾಜ್ಯ ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಇದೆ. 2ನೇ ಆಗಮನ ಬೇರೆ ರೀ. 2ನೇ ಆಗಮನ ಬೇರೆ, ದೇವರ ರಾಜ್ಯ ನಮ್ಮ ಮಧ್ಯದಲ್ಲಿ ಈಗ ಆಳ್ಲಿಕ್ಕೆ ಯಾವಾಗಿಂದ ಆರಂಭ ಆಗಿದೆ? ಆ ರಾಜ್ಯ ಯಾವಾಗಿಂದ ಆರಂಭ ಆಗಿದೆ? ಈ ರಾಜ್ಯ, ಈ ರಾಜ್ಯಕ್ಕೆ ಅಂತ್ಯಲ್ಲ. ಯಾವಾಗಿಂದ ಆರಂಭ ಆಗಿದೆ ಈ ರಾಜ್ಯ? ಯೇಸು ಕ್ರಿಸ್ತನ ಜನ್ಮದಿಂದ ಭೂಮಿ ಮೇಲೆ ಈ ರಾಜ್ಯ ಆರಂಭ ಆಗಿದೆ. ಯಾಕಂದ್ರೆ ಈ ರಾಜ್ಯಕ್ಕೇನಿಲ್ಲ, ಅಂತ್ಯವಿಲ್ಲ. ಲೂಕಾ ಸುವಾರ್ತೆ, ಈ ರಾಜ್ಯಕ್ಕೇನಿಲ್ಲ ಅಂತ್ಯ. ಲೂಕಾ ಸುವಾರ್ತೆ 2ನೇ ಅಧ್ಯಾಯ ಕಾಣಿಸ್ತದೆ. ತೆಗಿರಿ 2ನೇ ಅಧ್ಯಾಯ. ಲೂಕಾ ಸುವಾರ್ತೆ 2ನೇ ಅಧ್ಯಾಯ. ಈ ರಾಜ್ಯದ ಆರಂಭ ಯಾವಾಗ ಆಗಿದೆ ಅಂದ್ರೆ, ಕ್ಷಮಿಸಿ, 1ನೇ ಅಧ್ಯಾಯ 30ನೇ ವಚನ. ಲೂಕಾ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನ. ಈ ರಾಜ್ಯದ ಆರಂಭ. 2ನೇ ಆಗಮನ ಬೇರೆ ಬ್ರದರ್. ಹಲೋ ನನ್ನ ಪ್ರಿಯ ಸಹೋದರಿ ಸಹೋದರೇ, 2ನೇ ಆಗಮನ ఇదిగో ದೇವರ రాజ్యం వస్తుంది, అది రెండో రాకడ వేరే, రాజ్యం వేరే. 2ನೇ ಆಗಮನ ಬೇರೆ, ರಾಜ್ಯ ಬೇರೆ ಆಗಿದೆ. ಅದಕ್ಕಾಗಿ ನೋಡಿ ಈಗ ಹೇಳ್ತಾ ಇದ್ರು ನೋಡ್ರಿ, ದೇವರ ರಾಜ್ಯ ಎಲ್ಲಿದೆ ಅಂತ ಹೇಳಿ. ನೀನು ನೇಮಿಸಿರುವ ರಕ್ಷಕನು 30ನೇ ವಚನ ಅಲ್ಲ, 1ನೇ ಅಧ್ಯಾಯ 30ನೇ ವಚನ. 30ನೇ ವಚನ. ಆ ದೂತ
ಆ ದೂತ ಮರಿಯಳೆಂಬ ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯ ಉಂಟಾಗಿದೆ, ದೊರಕಿತು. ಇಗೋ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೇರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಶ್ರೇಷ್ಠ. ಹಿ ವಿಲ್ ಬಿ ಅ ಗ್ರೇಟ್, ಏನು ಇಂಗ್ಲಿಷ್ ಅಲ್ಲಿ, ಅವನು ಮಹಾಪುರುಷನಾಗುವನು, ಮಹೋನ್ನತನ ಕುಮಾರನೆಂದೆನಿಸಿಕೊಳ್ಳುವನು. ಲಿಸನ್ ಕೇರ್ಫುಲಿ. ಇದಲ್ಲದೆ ಇದಕ್ಕಾಕ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಪ್ರಭುತ್ವ, ಥ್ರೋನ್, ದಾವೀದನ ಸಿಂಹಾಸನವು ಯಾರಿಗೆ ಕೊಡುವನು? ಯಾರಿಗೆ? ಕ್ರಿಸ್ತು ಯೇಸುವಿಗೆ ಕೊಡುವನು. ದಾವೀದನ ಸಿಂಹಾಸನದ ಪರಿಪಾಲನೆ ಯಾರಿಂದ ಸ್ಟಾರ್ಟ್ ಆಗ್ತದೆ? ಕ್ರಿಸ್ತು ಯೇಸುವಿಗೆ ಕೊಡುವನು. ಆಗ ಆತನು ಯಾಕೋಬನ ವಂಶದ ಸದಾಕಾಲ ಯಾರು? ಆತನ ರಾಜ್ಯಕ್ಕೆ ಏನಿಲ್ಲ. ಇಸ್ ದೇರ್ ಎನಿ ಎಂಡ್? ಬೈ ಹಿಸ್ ಬರ್ತ್, ಯೇಸು ಕ್ರಿಸ್ತನ ಜನ್ಮದಿಂದ ಆತನ ರಾಜ್ಯ ಆರಂಭ ಆಗಿದೆ ಭೂಲೋಕದಲ್ಲಿ. ಅದಕ್ಕೆ ಯೇಸು ಹೇಳ್ತಾನೆ, ಇಗೋ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂದಿದೆ, ಮನಸ್ಸು ತಿರ್ಕೊಂಡು ಆ ರಾಜ್ಯದೊಳಗೆ ಪ್ರವೇಶ ಮಾಡಿ. ಎಲ್ಲರೂ ಹೇಳ್ತೀರಲ್ವಯ್ಯ? ಅದಕ್ಕೆ ಐ ಕೇಮ್ ಟು ಗಿವ್ ಯು ದ ಕಿಂಗ್ಡಮ್, ನಾಟ್ ರಿಲಿಜನ್. ಅರ್ಥ ಆಯ್ತು? ಈಗ ಆ ರಾಜನಿಗೆ ನಮ್ಮ ಜೊತೆಲಿದ್ರೆ, ನಾವೆಂತ ಯೇಸು ಕ್ರಿಸ್ತನು ನಮ್ಮ ಜೊತೆಲಿದ್ರೆ ಎಲ್ಲರೂ ಏನ್ ತಿಳ್ಕೊಂಡವ್ರು ಗೊತ್ತಿದೆ? ಯಾರೋ ಒಂದು ಅಜ್ಜ ಬಿಳಿ ದಾಡಿ ಬಿಟ್ಟು ಗಡಗಡಗಡ ನಡುಗುತ್ತಾ, ಒಂದು ಕಟ್ಟಿಗೆ ಕಡ್ಕೊಂಡು, ಒಂದು ಶಾಲ್ ಹಾಕೊಂಡು ನಡುಗುತ್ತಾ ನಮ್ಮ ಜೊತೆಯಲ್ಲಿ ನಿಂತಿದ್ದಾನೆ ಅಂತ ತಿಳ್ಕೊಂಡಿದ್ರೆ ಯೇಸು ಕ್ರಿಸ್ತ ಅಂದ್ರೆ. ಹಲ್ಲೆಲೂಯಾ. ಅಟ್ಟ ಅನ್ಕೊಂಡ್ರೆ ಯೇಸು ಕ್ರಿಸ್ತ ಅಂತೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಭೂಮಿ ಪಾದಪೀಠ, ಹಲೋ, ಆಕಾಶ ಸಿಂಹಾಸನ. ಇಷ್ಟು ದೊಡ್ಡ ಸಿಂಹಾಸನ ಯಾರಲ್ಲ ನೋಡಿದ್ರಪ್ಪ? ಹಲೋ, ಕರ್ನಾಟಕ ಅಷ್ಟು ದೊಡ್ಡ ಸಿಂಹಾಸನ ನೋಡಕಾಯ್ತಾ? ಹೌದಾ? ಪ್ರೈಸ್ ಲಾರ್ಡ್ ಜೀಸಸ್. ಕುತುಬ್ ಮಿನಾರ್ ಅಷ್ಟು ದೊಡ್ಡ ಸಿಂಹಾಸನ ನೋಡ್ಲಿಕ್ಕಾಗಿತ್ತಾ? ತಾಜ್ ಮಹಲ್ ಅಷ್ಟು ದೊಡ್ಡ ಸಿಂಹಾಸನ ನೋಡ್ಲಿಕ್ಕಾಗಿತ್ತಾ? ಇಲ್ಲಿ ಬೈಬಲ್ ಹೇಳ್ತದೆ, ಭೂಮಿ ಆತನಿಗೆ ಪಾದಪೀಠ. ಯಾರಿಗೆ? ಯಾರಿಗೆ? ನಮ್ಮ ದೇವರಾದ ಕರ್ತನಿಗೆ ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ. ಇಷ್ಟು ದೊಡ್ಡ ದೇವರ ಮುಂದೆ, ಇಷ್ಟು ದೊಡ್ಡ ದೇವರ ಗೌರ್ಮೆಂಟ್ ನಮ್ಮ ಜೊತೆಲಿದ್ರೆ ನಾವು ಹೆದರುವ ಅಗತ್ಯ ಇದೆಯೇನ್ರಿ? ಅದಕ್ಕೆ ಆತನ ಜನ್ಮದಿಂದ ಈ ಭೂಮಿ ಮೇಲೆ ಆತನ ಪರಿಪಾಲನೆ ಆರಂಭವಾಗಿದೆ. ಅದಕ್ಕಾಗಿ ಆತನ ಪರಿಪಾಲಕ್ಕೆ ಏನಿಲ್ಲ, ದೇರ್ ಇಸ್ ನೋ ಎಂಡ್ ಫಾರ್ ಇಸ್ ರೇನಿಂಗ್. ಅದಕ್ಕೆ ಹೇಳ್ತಾರೆ, ಹೇ ರಾಜ್ಯ ಎಲ್ಲಿದೆ ಸರ್? ಯಾರು ಕೇಳ್ತಾ ಇದ್ರೆ? ಕಿಂಗ್ ಕೇಳ್ತಾ ಇದ್ರೆ, ವೇರ್ ಇಸ್ ದ ಕಿಂಗ್ಡಮ್ ಅಂತೇಳಿ. Hallelujah. King, wherever the king's presence is there, there is the kingdom presence is there. ಎಲ್ಲೆಲ್ಲಿ ಅರಸನಿದ್ದಾನೆ ಅಲ್ಲಿ ರಾಜ್ಯದ ಪ್ರಭುತ್ವದ ಪ್ರಸನ್ನತೆ ಅಲ್ಲಿದೆ. ಯಾಕೆ ಗೊತ್ತಿದೆ? ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೋಟ್ಯಾಂತರ ದೇವದೂತಗಳು ನಡೀತಾ ಇದೆ, ಗೊತ್ತಿದೆ? ಒಂದು ಆಫ್ಟರ್ ಆಲ್ ಒಂದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅಲ್ಲ, ಯಾರವರು? ML ಅಲ್ರಿ, ಸೋನಿಯಾ ಗಾಂಧಿ ಮಗಳು ಯಾರವರು? ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾಳಂದ್ರೆ ಎಷ್ಟೆಲ್ಲ ಸೆಕ್ಯೂರಿಟಿ, ಪೊಲೀಸು, ಲಾಡ್ಜ್ಗಳ ಚೆಕಿಂಗ್, ಮೆಡಿಕಲ್ಗಳಲ್ಲಿ ಚೆಕಿಂಗ್, ಗನ್ನುಗಳೆಲ್ಲ ಆಸ್ಪತ್ರೆಯಲ್ಲಿ ಬಂದು ಹೋಗ್ತಾರೆ. ಇಲ್ಲ ಅಂದ್ರೆ ಆಸ್ಪತ್ರೆಗೆ ಎದ್ದು ಗೊತ್ತಿರಟ್ಟೆ, ಯಾರಾದ್ರೂ ಆತಂಕವಾದಿಗಳು ಮಲ್ಕೊಂಡು ಪೇಷಂಟ್ಗಳಾಗಿದ್ರು ಅಂತೇಳಿ ಇಷ್ಟೆಲ್ಲ ಸೆಕ್ಯೂರಿಟಿಗಳು ಬಂತು. ಯಾರು? ಇನ್ನು ಪ್ರಧಾನಮಂತ್ರಿನಲ್ಲ, ಪ್ರಿಯಾಂಕಾ ಗಾಂಧಿ ಒಂದು ರಾಜ್ಯಸಭಾ ಸದಸ್ಯರಾಗಿ ಏನಿದ್ರು ಅವಳು ಅಲ್ಲ, ಆ ರಾಜ್ಯಸಭಾ ಸದಸ್ಯರು ಅಥವಾ ರಾಹುಲ್ ಗಾಂಧಿ ತಂಗಿಯಾಗಿದ್ರು. ಅವಳಿಗೆ ಇಷ್ಟು ಸೆಕ್ಯೂರಿಟಿ ಎಲ್ಲ ಪೂರ ಗೌರ್ಮೆಂಟ್ ಅವಳ ಜೊತೆ ನಿಂತು. ಹಲ್ಲೆಲೂಯಾ. ಭೂಮಿ ಆಕಾಶಕ್ಕೆ ಒಡೆಯನಾಗಿರುವ ಆತನ ನಮ್ಮ ಜೊತೆ ಇದ್ರೆ ಎಂತ ಗೌರ್ಮೆಂಟ್ ನಮ್ಮ ಜೊತೆಲಿರೋದು? ಕೈಗಳ ದಾಟಿದೆ. ಹಲ್ಲೆಲೂಯಾ. ಎರಿಕೋ ಗೋಡ ಎದುರೈನನು, ಎರ್ರ ಸಮುದ್రం పొంగి పొర్లినను, పరలోక గవర్నమెంట్ ముందు ఏ సముద్రం నిలబడలేదు. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಎರಿಕೋ ಗೋಡೆ ನಿಂತರು, ಸಮುದ್ರಗಳು ಬಂದ್ರು, ಎಂತ ಅರಸರು ಬಂದ್ರು, ರಾಜ್ಯಗಳು ಬಂದ್ರು ಕೂಡ ಪರಲೋಕದ ಗವರ್ಮೆಂಟ್ ಮುಂದೆ ಯಾವ ರಾಜ್ಯವು ಯಾವ ಪ್ರಭುತ್ವ ನಿಲ್ಲದು? ಆ ರಾಜ್ಯಕ್ಕೇನಿಲ್ಲ. ಹಲ್ಲೆಲೂಯಾ. ಈಗ ರಾಜರ ಪ್ರಭುತ್ವಗಳು ಅಂತ್ಯ ಆಗ್ತಾ ಬರ್ತಾ ಇದೆ. ನೋಡಿದ್ರಾ? ಎಲ್ಲ ಡೆಮೋಕ್ರಸಿ ಆಗ್ತದೆ. ಆದ್ರೆ ನಮ್ಮ ಪರಲೋಕ ರಾಜ್ಯದ ಪ್ರಭುತ್ವ ಏನಿಲ್ಲ, ಅಂತ್ಯ ಇಲ್ಲ. ನಾನು ಬಹಳ ಡೌಟ್ ಇತ್ತು, ಇಷ್ಟು ಬೈಬಲ್ ಥಿಯಾಲಜಿ ಮಾಡಿದ್ರು ಗೊತ್ತಾಗ್ತಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಒಬ್ಬನು ಹೇಳ್ತಾನೆ, ನೀವು ನನ್ನ ರಾಜ್ಯವನ್ನು ನೋಡತಕ್ಕ ನೀವು ಸಾಯುದಿಲ್ಲ ಅಂತ ಹೇಳ್ತಾನೆ, ಇಲ್ಲಿ ಇದ್ದವರು ಅಂತ. ಏನಪ್ಪಾ, ಹೌದಲ್ಲ, ಇಂಟ್ರೆಸ್ಟಿಂಗ್ ಇದೆಯಲ್ಲ. ನೋಡ್ರಿ, ಅದು ಎಲ್ಲಿದೆ? ನನ್ನ ರಾಜ್ಯ, ಯೇಸು ಹೇಳ್ತಾನೆ, ನನ್ನ ರಾಜ್ಯವನ್ನು ನೋಡತಕ್ಕ ಇಲ್ಲಿನವ್ರು ಸಾಯುದಿಲ್ಲ. ನಮ್ಮ ಜನ ಏನ್ ಮಾಡಿದ್ರೆ ಎರಡನೇ ಆಗಮನದಲ್ಲಿ ಆತನ ರಾಜ್ಯ ಬರ್ತದೆ ಎಂಬುದಾಗಿ ಚಾಪ್ಟರ್ ಗಿಫ್ಟರ್ ಎಲ್ಲ ಬರ್ತಾವ. ಈಗ ನೆನಪಿನ ಶಕ್ತಿ ಜಾಸ್ತಿ ಅದಾವ ನಮಗೆಲ್ಲ. ಅದಕ್ಕೆ ಎಸ್, ಯೋಹಾನ ಸುವಾರ್ತೆಯಲ್ಲಿ
You will never taste, who will not taste the death until they see the kingdom of God. ಮತ್ತೇಯ ಸುವಾರ್ತೆ 16:28 ವಚನ ತೆಗೀರಿ ಎಲ್ಲರೂ, ದಯಮಾಡಿ ತೆಗೆದ್ರಿ. ಮತ್ತೇಯ ಸುವಾರ್ತೆ 16:28 ವಚನ ಇಲ್ಲದೆ, some of them here standing, I assure them until they see the kingdom of God. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ನೀತಿವಂತರೊಳಗೆ ಆ, ಕೆಲವರು, ನೀತಿವಂತರಲ್ಲ ನಿಂತವರೊಳಗೆ, ನಿಂತವರೊಳಗೆ ಕೆಲವರು, ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಯಾವಾಗ ಹೇಳಿದ್ನಿ ಮಾತು? ಹಲೋ, ಯೇಸು ಕ್ರಿಸ್ತನ ಪುನರುತ್ಥಾನ ಆಗ್ಲಿಕ್ಕೆ ಮುಂಚೆ ಹೇಳಿದ್ನಿ ಮಾತ. ಅರ್ಥ ಆಯ್ತಾ? ಪುನರುತ್ಥಾನ ಆಗಿದ ಮೇಲೆ ಮರಣವನ್ನು ಜಯಿಸಿ ಬಂದ ರಾಜನು ಮತ್ತು ಬಂದಾನ ಅಂತ ಕಾಣ್ತೇವೆ. ಪವರ್ಫುಲ್, ಯು ವಿಲ್ ಸಿ ದ ಕಿಂಗ್ಡಮ್ ಆಫ್ ಗಾಡ್ ಬೈ ದ ಸನ್ ಆಫ್ ಗಾಡ್. ಅಂದ್ರೆ ಇಲ್ಲಿ ನಿಂತವರು ಮನುಷ್ಯ ಕುಮಾರು ತನ್ನ ರಾಜ್ಯದ ಪ್ರಭಾವದಲ್ಲಿ, ಪ್ರಬಲದಲ್ಲಿ, ಆ ಪರಾಕ್ರಮದಲ್ಲಿ ಎದ್ದು ಬರ್ತಾರೋ ಇಲ್ಲಿ ನಿಂತವರೆಲ್ಲ ನೋಡ್ತಾರೆ ಎಂಬುದಾಗಿ ಹೇಳಿದ್ರೆ, ನನ್ನ ರಾಜ್ಯವನ್ನು ನೋಡುತ್ತರ ಕೈಲಿ ಯಾರೂ ಮರಣವನ್ನು ರುಚಿ ನೋಡುವುದಿಲ್ಲ. ಮತ್ತೊಂದು ಅಧ್ಯಾಯದಲ್ಲಿ ಓದೋಣ, ಲೂಕಾಸ್ ವಾರ್ತೆ 19:27. ಮತ್ತು ತಮ್ಮ ಮೇಲೆ ಹಾ. ನಾನು ದೂತರನ್ನು 9:27 ಲೂಕಾಸ್ ವಾರ್ತೆ 9:27. ನಿಜ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರಲ್ಲಿ, ಸತ್ಯವಾಗಿ ಹೇಳುತ್ತೇನೆ, ಹೌದು ಹೇಳುತ್ತೇನೆ, ಇಲ್ಲಿ ನಿಂತವರ ಒಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ, ಕೆಲವರು ದೇವರ ರಾಜ್ಯದ ಪ್ರಭಾವವನ್ನು ನೋಡುವ ತನಕ ಮರಣ. ಅಂದ್ರೆ ಅರ್ಥ ಏನು? ಇಲ್ಲವೆಂದು ಅಂದರು. ಕೆಲವು ಜನ ನೋಡಿದ್ದಾರೆ, ಕೆಲವು ಜನ ಇನ್ನೂ ನೋಡಿಲ್ಲ ಆತನ ಪ್ರಭಾವ. ಯಾವಾಗ ನೋಡ್ತಾರೆ ಗೊತ್ತಿದೆ? ಮರಣವನ್ನು ಜಯಿಸಿದ ಮೇಲೆ ನೋಡ್ತಾರೆ ಆತನ ಪ್ರಭಾವ. ಎಲ್ಲರೂ ಹೇಳ್ತಾರಲ್ವ? ಇಸ್ ಇಟ್ ಕ್ಲಿಯರ್? ಬಹಳ ಜನ ಹೇಳ್ತಾರೆ, ಇದಿಗೋ ದೇವರ ರಾಜ್ಯ ವಸ್ತು ಬರ್ತಾ ಇದೆ. ಅಲ್ಲೋ, ಅದು ಎರಡನೇ ಆಗಮನ, ಅದು ದೇವರ ರಾಜ್ಯ ಅಲ್ಲ. ಅದು ದೇವರ ರಾಜ್ಯ ಆಲ್ರೆಡಿ ನಡೀತಾ ಇದೆ ಈಗ. ಅದು ಎರಡನೇ ಆಗಮನ. ಅದು ಭೂಮಿ ನಾಶನವಾಯ್ತು, ಅದಿ ಪತನ, ಅದಿ ತೀರ್ಪು ಬೇರೆ. ಅಲೋ, ಎರಡನೇ ಆಗಮನ ಬೇರೆ, ದೇವರ ರಾಜ್ಯ ಇಲ್ಲಿ ಇರುವುದು ಬೇರೆ. ಅರ್ಥ ಆಗ್ತಾ ಇದೆ? ಬಹಳ ಇಂಪಾರ್ಟೆಂಟ್ ಇದೆ ಅದು. ಯಾಕಂದ್ರೆ ಯೇಸು ಕ್ರಿಸ್ತನು ಇದಿಗೋ ದೇವರ ರಾಜ್ಯ ನಿಮ್ಮ ಸಮೀಪದಲ್ಲಿ ಇದೆ ಏನಂತ ಹೇಳ್ತಾನೆ? ಸಮೀಪದಲ್ಲಿ ಇದೆ ಏನಂತ ಹೇಳ್ದಾನ? ಬರ್ತಾ ಇದೆ ಅಂತ ಹೇಳಿದಾನ? ಸಮೀಪದಲ್ಲಿ ಇದೆ ಅಂತ ಬರ್ತಾ ಇದೆ ಅಂತ ಹೇಳಿದ. ಇಗೋ ದೇವರ ರಾಜ್ಯ ನಿಮ್ಮ ಸಮೀಪದಲ್ಲಿದೆ, ಮನಸ್ಸು ತಿಳ್ಕೊಂಡು ಆ ರಾಜ್ಯದೊಳಗೆ ಪ್ರವೇಶ ಮಾಡ್ರಿ. ಅದಕ್ಕಾಗಿ ಅನೇಕ ಜನರು ಏನ್ ಮಾಡಿದ್ರು? ಲೂಕಾಸ್ ವಾರ್ತೆ 16:16 ಅಂದಿನಿಂದ ಹಳೆ ಒಡಂಬಡಿಕೆಯಲ್ಲಿ ಯೋಹಾನ ಸ್ನಾನಿಕನವರೆಗೆ ಧರ್ಮಶಾಸ್ತ್ರವು ಮತ್ತು ಪ್ರವಾದನೆಗಳು ಬೋಧಿಸಲ್ಪಡ್ತಾ ಇತ್ತು, ಸಾರಲ್ಪಡ್ತಾ ಇತ್ತು. ಲೂಕಾಸ್ ವಾರ್ತೆ 16:16 ಧರ್ಮಶಾಸ್ತ್ರವು ಮತ್ತು ಪ್ರವಾದನೆಗಳು ಬೋಧಿಸಲ್ಪಡ್ತಾ ಇತ್ತು. ಆಚೆಗೆ ಯೋಹಾನ ಸ್ನಾನಿಕನಿಂದ ಏನ್ ಬೋಧಿಸಲ್ಪಡ್ತಾ ಇದೆ? ದೇವರ ರಾಜ್ಯ ಸಾರಲ್ಪಡುತ್ತಾ, ತೆಲುಗುನಲ್ಲಿ ಹೋದ್ರೆ ದೇವರ ರಾಜ್ಯವು ಸಾರಲ್ಪಡುತ್ತಾ, ಅದರಲ್ಲಿ ಅನೇಕ ಜನರು, ಆ ರಾಜ್ಯದಲ್ಲಿ ಅನೇಕ ಜನರು ಏಮಾಯ್ತು ನಟ ಬಲವಂತ. ಅಂದ್ರೆ ಆ ರಾಜ್ಯ ಎಲ್ಲಿದೆ? ನಮ್ಮ ಮಧ್ಯದಲ್ಲಿದೆ. ತೆಲುಗುನಲ್ಲಿ ಓದ್ತೀರ ಒಬ್ರು? ನೀವು ಕನ್ನಡದಲ್ಲಿ ಹೋದ್ರೆ ನಾನು ತೆಲುಗುನಲ್ಲಿ ಓದ್ಬಿಡ್ತೀನಿ. యోహాను కాలం వరకు ధర్మశాస్త్రములు ప్రవాదనలు ప్రకటింపబడుతున్నాయి. యోహాను కాలము నుండి ఏం ప్రకటింపబడుతుంది? దేవుని రాజ్య సువార్త ప్రకటింపబడుతుంది, కానీ మతము కాదు, సంఘం కాదు. సంఘం ప్రకటింపబడటం లేదు. మా సంఘంలో తెల్ల చేసుకుంటారు, తెల్లంగి తెల్లలుంగి అన్ని తెల్ల చేసుకుంటారు, మేము పరలోకం బాధడు అనేది మతం బోధించలేడు యేసు. అయినా హల్లెలూయా. నేను ఇప్పుడే తల మీద టోపీ పెట్టుకుని వచ్చిన, నేను మీకు బాప్తిసం ఇచ్చి మీరు పరలోకం బాధడు అనేది కాదు. హల్లెలూయా. గౌన్ వేసుకొని వచ్చిన, అది కాదు మతము. హల్లెలూయా. ಇಲ್ಲಿ ಏನ್ ಹೇಳ್ತಾರೆ? ರಾಜ್ಯಂ ಪ್ರಕಟಿಸ್ತಾನೆ ఇక్కడ. ಪ್ರೈಸ್ ಲಾರ್ಡ್. ಏನ್ ಹೇಳ್ತಾನೆ? ದೇವರ ರಾಜ್ಯದ ಸುವಾರ್ತೆ ಪ್ರಕಟಿಸ್ತಾರ. ಅನೇಕ ಜನರು ಆ ರಾಜ್ಯದೊಳಗೆ ಏನ್ ಮಾಡ್ತಾ ಇದಾರೆ? ನುಗ್ಗಿ ನುಗ್ಗಿ ಪ್ರವೇಶ ಮಾಡಿ. ಈಗ ಎಷ್ಟು ಜನ ಬರ್ತಾ ಇದಾರೆ ಕರ್ತನಲ್ಲಿ? ಎಲ್ಲ ನುಗ್ಗಿ ನುಗ್ಗಿ ಬರ್ತಾ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಸತ್ಯ ರಾಜ್ಯದ ಸತ್ಯ ಸುವಾರ್ತೆ ಪ್ರಕಟಿಸಲ್ಪಡುವಾಗಲೇ ಹೀಗೆ ಅನೇಕ ಜನ ತುಂಬಿ ತುಂಬಿ ಬರ್ತಾರೆ. ಕೈಗಳು ತಟ್ಟಿ ದೇವ್ರ ಮೇಲೆ ಬಿಡ್ತಾರೆ. ಎಲ್ಲರೂ ಕೈಗಳು ತಟ್ಟ, ಬಹಳ ಕಡಿಮೆ ಬರ್ತಾರೆ ಸೌಂಡ್. ಯಾಕೆ ಹೇಳ್ತಾ ಇದ್ರೆ, ನಾನು ನಿಮಗೆ ಬಂದಿದ್ದು ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸಿಕೊಳ್ಬೇಕಂತ ಯಾಕೆ ಚಿಂತೆ ಮಾಡ್ತಾರೆ? ಈಗ ತಾನೇ ಓದಿದ್ದೇವೆ ಲೂಕಾಸ್ ವಾರ್ತೆ 12ನೇ ಅಧ್ಯಾಯ ವಚನಗಳಲ್ಲಿ ಓದ್ತಾ ಇದೆ. 22ನೇ ವಚನಗಳ ಸಂತೆಯಲ್ಲಿ ಓದಿ ನಾವು ಈಗ ಓದ್ತಾರ. ಏನಂತೇಳಿ, ಏನು ತಿನ್ನಬೇಕು, ಏನು ಕುಡಿಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಅಲೋ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಮತ ಹುಡುಕಿ ಹೇಳ್ಬೇಡ್ರಿ. ಏನು ಹುಡುಕಿ ಹೇಳ್ಬೇಡ್ರಿ. ಇವತ್ತೊಂದು ಒಂದು ಒಂದು ಸಾಮಾಜಿಕ ಜಾಲತಾಣದ ಒಂದು ವಿಡಿಯೋ ಬಂತು. ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ, ಬಹಳ ಖುಷಿ ಆಯ್ತು. ಒಂದು ಫಾದರ್ ಬಂದು ಪರಲೋಕದಲ್ಲಿ ಡೋರ್ ಹತ್ರ
ಒಬ್ಬ ದೊಡ್ಡ ವ್ಯಕ್ತಿ ನಿಂತಿರ್ತಾನೆ ಪರಲೋಕದಲ್ಲಿ, ಪರದೇಶಿಲಿ ಪ್ಯಾರಡೈಸ್ ಅಲ್ಲಿ. ಪರಲೋಕ ಅಂದ್ರೆ ಪರಲೋಕ ಬಹಳ ದೊಡ್ಡದಾಗ್ತದೆ. ಪರದೇಶಿ ಸತ್ತೋರಲ್ಲಿ ಹೋಗ್ತಾರೆ, ಪರದೇಶಿ ಹೋಗ್ತಾರೆ. ಪರಲೋಕ ಅಂತ ಹೇಳ್ತಾರೆ ಬಹಳ ಜನ. ಪರಲೋಕ ಬಹಳ ದೊಡ್ಡದಿದೆ, ಪರದೇಶಿ ಬಹಳ ಚಿನ್ನದಿದೆ. ಅಲ್ಲೇ ಪರದೇಶ ಹೋಗ್ತಾರೆ. ಪರದೇಶಿಗೆ ಪಾಪ ಒಂದು ಚರ್ಚಿನ ಫಾದರ್ ಹೋಗಿ, ಫಾದರ್ ನಮ್ಮ ಚರ್ಚ್ ಮೆಂಬರ್ಸ್ ಬಂದಿದ್ದಾರೆ ಅಂತೇಳಿ, ನಮ್ಮ ಕ್ಯಾಥಲಿಕ್ ಚರ್ಚ್ ಮೆಂಬರ್ಸ್ ಬಂದ್ರೆ, ಇಲ್ಲ ಕ್ಯಾಥಲಿಕ್ ಚರ್ಚ್ ಮೆಂಬರ್ಸ್ ಯಾರು ಇಲ್ಲ ಅಂತೇಳಿ. ಮತ್ತೆ ಇನ್ನೊಂದು ಫಾದರ್ ನಮ್ಮ ಪ್ರೊಟೆಸ್ಟೆಂಟ್ ಚರ್ಚ್ ಮೆಂಬರ್ಸ್ ಯಾರು ಬಂದಿರ, ಇಲ್ಲ ಪ್ರೊಟೆಸ್ಟೆಂಟ್ ಚರ್ಚ್ ಮೆಂಬರ್ಸ್ ಯಾರು ಬಂದಿಲ್ಲ. ಅಯ್ಯೋ ಮತ್ತೆ ಯಾರು ಬಂದಿದ್ದಾರೆ, ಇಲ್ಲೇ ಯಾರು ಪ್ರೊಟೆಸ್ಟೆಂಟ್. ಮತ್ತು ನಮ್ಮ ಬ್ರದರ್ ಫೆಲೋಶಿಪ್ ಅವ್ರು ಬಂದ್ರ, ಇಲ್ಲ ಬ್ರದರ್ ಫೆಲೋಶಿಪ್ ಅವ್ರು ಕೂಡ ಬಂದಿಲ್ಲ ಅಂತಿದ್ವಿ. ಮತ್ತೊಬ್ರು ಬಂದ, ತೆಲ್ಲ ಲುಂಗಿ ಹಾಕೊಟ್ಟು, ಅವನು ಕೂಡ ಹೋಗಿ ಅವನು ಮಾಡ, ಅಲ್ಲ ಸರ್ ನಾವು ಫುಲ್ ಪವರ್ಫುಲ್ ಆಗಿ ಬಂದಿದ್ದೇವೆ, ಇಲ್ಲಿ ನಮ್ಮ ಚರ್ಚೆಯವರು ಯಾರು ಪರಲೋಕದಲ್ಲಿ ಪ್ರದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಓ ನಿಮ್ಮ ಜನನು ಯಾರು ಕಂದಿ, ಇಲ್ಲ ಅಂತ ಎಲ್ಲ 3 ಜನ ಕಂಗಾಲ ಬಿಡ್ರು. ಅವ್ರು ಕೋನೇನು ಕೇಳದ. ಮತ್ತೆ ಯಾರಾದ್ರೆ ಯೇಸುವನ್ನು ನಂಬಿ ಯಾರ್ಯಾರು ದೀಕ್ಷಾಸ್ಥ ನೋಡ್ಕೊಂಡು ರಕ್ಷಣೆ ಹೊಂದಿದಾರಲ್ಲ ಅವರೆಲ್ಲ ಇಲ್ಲಿದ್ದಾರೆ ಅಂತ ಹೇಳಿದ. ಸಭೆಗಳಲ್ಲಿ ಇರೋದು ನಿಜವಾಗಲೂ ರಾಜ್ಯವನ್ನು ನಂಬಿ ಯೇಸುವನ್ನು ತನ್ನ ಒಡೆಯನಾಗಿ ನಂಬಿಕೊಂಡು, ಯಾರ್ಯಾರು ಯೇಸುವನ್ನು ತನ್ನ ಒಡೆಯನೆಂದು ನಂಬಿಕೊಂಡು ತನ್ನ ಪಾಪಗಳನ್ನು ಬಿಟ್ಟು ಯೇಸುವಿನ ಮಾರ್ಗದಲ್ಲಿ ನಡೀತಾ ಬಂದಿದ್ದವರೆಲ್ಲ ಇಲ್ಲಿದ್ದಾರೆ ಹೊರತು ನಿಮ್ಮ ಚರ್ಚಿನ ಮೆಂಬರ್ಸ್ ಇಲ್ಲಿ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಮೆಂಬರ್ಸ್ ಅಲ್ಲ, ವಿ ವಾಂಟ್ ಸಿಟಿಸನ್ಸ್. ಯಾಕಂದ್ರೆ ರಾಜ್ಯದಲ್ಲಿ ಯಾರಿದ್ರು? ಸಿಟಿಸನ್ಸ್, ಪೌರರು, ನಾಗರಿಕರು ಅಂದ್ರೆ ಒಂದು ಒಳ್ಳೆ ತೆಲುಗಿನಲ್ಲಿ ಪೌರರು ಅಂటారు. ಏಮಂಟ್ರು? ಪೌರರು. ಸಿಟಿಸನ್ಸ್ಗೆ ಏನಂತಾರೆ? ಪೌರರು ಅಂತಿಲ್ಲ. ಅದು ಪರಲೋಕ ಪೌರರಿಗೆ. ಈ ಕಡ ಮೆಂಬರ್ಸ್ಗಾದು ಇಲ್ಲಿ ಆ ಸಭೆ ಈ ಸಭೆ ಮೆಂಬರ್ ಅಲ್ಲ, ಪರಲೋಕ ರಾಜ್ಯದಲ್ಲಿ ರಾಜ್ಯದ పౌరులు ಬೇಕಲ್ಲే. ಅದಕ್ಕೆ తెలుగులో మేము పరలోక పౌరులం అని ఒక పాట ఉంది తెలుసా? తెలుగు దేవుని వారసులం ప్రేమ నివాసులము పరలోక పౌరులం అనేది ఆ పాట. పరలోక పౌరులు కాదు కానీ చర్చి మెంబర్లు కాదు అక్కడ. హల్లెలూయా. God wants his citizens of the kingdom. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಅದಕ್ಕೆ ರಾಜ್ಯದಲ್ಲಿ ಇದ್ದವನಿಗೆ ಮಾತ್ರ ಪ್ಯಾರಡೈಸ್ ಅಲ್ಲಿ ಅವನಿಗೆ ಸ್ಥಾನ ಇದೆ. ಬದುಕುತ್ತಿರುವ ಜೀವನವೆಲ್ಲ ಅವನಿಗೆ ಸುಖ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಬದುಕುತ್ತಿರುವ ಜೀವನವೆಲ್ಲ ಸುಖ, ಧೈರ್ಯವಾದ ಬದುಕು. ಯಾಕಂದ್ರೆ ಅವನಿಗೆ ಏನಿದೆ? ಅಮೂಲ್ಯವಾದ ಮುತ್ತು ಅವನ ಕಬಡಲ್ಲಿದೆ. 50-15 ಕೋಟಿ ರೂಪಾಯಿ ಅಲ್ಲ, ಲೈಫ್ ಟೈಮ್ ಕಿಂಗ್ಡಮ್ ಗವರ್ಮೆಂಟ್ ಅವನ ಜೊತೆ ಇದೆ. ಹಲ್ಲೆಲೂಯಾ. ಇನ್ನು ಹೆದರ್ತಿಯಪ್ಪ ನೀನು? ಬ್ಯಾಂಕ್ ಅಲ್ಲಿ ಖಾಲಿ ಆಗಿದ್ರು ಕೂಡ ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಖಾಲಿ ಆದ್ರೂ ಮಾತ್ರ ದೇವರು ನಾನು ತುಂಬಿಸ್ಕೊಡ್ತಾನೆ. ನಾನು ಸಾಲವನ್ನು ತೆಗೆದುಕೊಳ್ಳಲ್ಲ, ನನ್ನ ಗವರ್ಮೆಂಟ್ ಅಲ್ಲಿ ಸಾಲ ಕೊಡ್ತಾರ ಹೊರತು ನನ್ನ ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ ಬೈಬಲ್ ಅಲ್ಲಿ ಇದೆ. ನೋಡಿದಿಲ್ಲ? ಎಲ್ಲಿದೆ? ನನ್ನ ಗವರ್ಮೆಂಟ್ ಅಲ್ಲಿ ನಾವು ಧರ್ಮೋಪದೇಶಗಳು 15 ನಾವು ನೋಡಿದ್ದೇವೆ. ನನ್ನನ್ನು ನಂಬಿದವರು, ನನ್ನ ಮಾತು ಪ್ರಕಾರ ನಡೆದಿದ್ದವರು, ಅವರು ಸಾಲವನ್ನು ತೆಗೆದುಕೊಳ್ಳಲ್ಲ, ಅವರು ಸಾಲವನ್ನು ಕೊಡ್ತಾರೆ. ನನ್ನ ರಾಜ್ಯದಲ್ಲಿ ಬಡವರೇ ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ದೇವರ ರಾಜ್ಯದ ಮುತ್ತಿನಂತ ಸುವಾರ್ತೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದನ್ನು ರಾಜನನ್ನು ನಂಬಿ ಆ ರಾಜನನ್ನು ನಿಮ್ಮ ಒಡೆಯನಾಗಿ ಸ್ವೀಕರಿಸಿದ್ರೆ, ನಿಮ್ಮ ರಕ್ಷಕನಾಗಿ ಸ್ವೀಕರಿಸಿದ್ರೆ, ಆ ರಾಜ್ಯದ ಒಡೆತನ, ಆ ರಾಜ್ಯನ ನಿಮ್ಮನ್ನು ಒಡೆಯನಾಗಿ ಸ್ವೀಕರಿಸಿದ್ರೆ, ಆ ರಾಜ್ಯದ ಎಲ್ಲಾ ಸೌಕರ್ಯಗಳು, ಆ ರಾಜ್ಯದ ಎಲ್ಲಾ ಅನುದಾನಗಳು, ಆ ರಾಜ್ಯದ ಎಲ್ಲಾ ಪ್ರೊವಿಷನ್ಸ್ ಏನಂತಾರೆ? ಪ್ರೊವಿಷನ್ಸ್ ಏನಂತಾರೆ? ಆ ರಾಜ್ಯದ ಎಲ್ಲಾ ಸೌಲಭ್ಯಗಳಿಗೆ ನೀವೇನಾಗಿರ್ತೀರಿ? ವಾರಸರಾಗಿರ್ತೀರಿ, ಅರ್ಹರಾಗಿರ್ತೀರಿ, ಅಧಿಕಾರಿಗಳಾಗಿರ್ತೀರಿ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ನಿಮಗಿದೆ. ಹಲ್ಲೆಲೂಯಾ. ಅನಾರೋಗ್ಯದಲ್ಲಿದ್ದೀರಿ, ಹೌದಾ? ಈ ಗೌರ್ಮೆಂಟ್ ಡಾಕ್ಟರ್ಗಳು ಆರಾಮ ಮಾಡ್ಲಿಕ್ಕಾಗಿಲ್ಲ. ಯೇಸು ಕಡೆ ಬರ್ರಿ, ಯೇಸು ಹತ್ರ ಗುಣವಾಗಲಾರದಂತ ರೋಗ ಯಾವುದೂ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸುವನ್ನು ಬೇಡ್ಕೊಡ್ರಿ, ಯೇಸು ಹತ್ರ ಬರ್ರಿ. ಯೇಸಯ್ಯ ನೀ ಎಲ್ಲಿದ್ರು ಕೇಳ್ಕೊ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಬ್ರದರ್, ಕೇಳ್ತೀರಾ? ನೆಕ್ಸ್ಟ್ ಎಪಿಸೋಡ್ ತಗೊಳ್ಳಿ. ಈಗ ನೆಕ್ಸ್ಟ್ ಎಪಿಸೋಡ್ ಕೂಡ ಭಾಳ ಇದೆ. ಇಷ್ಟು ಎಪಿಸೋಡ್ ಇಷ್ಟಿದೆ ಬ್ರದರ್, ನನಗೆ 100 ವರ್ಷ ಕೊಟ್ಟರು ಕಂಪ್ಲೀಟ್ ಆಗೋದಿಲ್ಲ, ಅಷ್ಟು ಮೆಸೇಜ್ಗಳಿದೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಈ ಮೆಸೇಜ್ಗಳು ಇಲ್ಲಿಂದ ನಾವೇನ್ ಮಾಡ್ತಾ ಇದ್ವಿ? ರಾಜ್ಯದ ವ್ಯವಸ್ಥೆಯಲ್ಲಿ ನಾಳೆ ಹೆಲ್ತ್, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಸಾಲದಿಂದ ಕೂಡ ಮುಕ್ತವಾಗ್ತಾನೆ. ಅವನಿಗೆ ಧೈರ್ಯ ಇದೆ, ಸಾಮರ್ಥ್ಯ ಕೊಡ್ತಾನೆ. ಎಲ್ಲರಿಗೂ ಎಷ್ಟು ಜನ ಗೊತ್ತಾಯ್ತು? ಕಬರ್ಡ್ನಲ್ಲಿರುವ ಚೆಕ್, ಲಾಕರ್ನಲ್ಲಿರುವ ಚೆಕ್ ಅವನಿಗೆ ಧೈರ್ಯ, ಸಮಾಧಾನ, ಶಾಂತಿ ಕೊಡ್ತು. ರೋಮಾಪುರದವರ ಬರೆದ ಪತ್ರಿಕೆ. ದೇವರ ರಾಜ್ಯ ಅಂದ್ರೆ ಏನು? ತಿನ್ನೋದು ಕುಡಿಯೋದಲ್ಲ. ದೇವರ ರಾಜ್ಯ ಅಂದ್ರೆ ಏನು? ತಿನ್ನೋದು ಪಾನಕ ಮಾಡೋದು. ರೋಮಾಪುರದವರ ಬರೆದ ಪತ್ರಿಕೆ 14-17 దేవుని రాజ్యము తినేది మరి పానకం చేసేది మాత్రం కాదు. దేవుని రాజ్యం అంటే నీతి, సమాధానము, పవిత్రాత్మతో కలిగే సంతోషము. ಓದ್ಬಿಟ್ಟಿನ ನೀವು ಯಾರು ಓದ್ಬೇಡ. ಥ್ಯಾಂಕ್ ಯು. ಅಲ್ಲೆಲ್ಲ ನಿಮ್ಮ ಉಪಕಾರ ಜೀವನದಾಗ ನಮ್ಮರಿಗಿಲ್ಲ. ಅಲ್ಲೆಲ್ಲ ದೇವರ ರಾಜ್ಯವಂದ್ರೆ ಓದಿ ರೋಮ 14-17 ನೋಡ್ತಾ ಇದ್ದೀವಿ. ಏನು ದೇವರ ರಾಜ್ಯ ಅಂದ್ರೆ?
What is kingdom of God? Kingdom of God nothing is but peace, righteousness and joy of the Holy Spirit is the kingdom of God. ನೋಡ್ರಿ, ಆ ರಾಜ್ಯ ಆ ಕಪಡ್ ಒಳಗಿರುವುದರಿಂದ, ಅವನ ಹೃದಯದೊಳಗಿರುವುದರಿಂದ ಆ ರಾಜ್ಯದ ಧೈರ್ಯ ಅವನಿಗೆ ಎಲ್ಲ ಐಡಿಯಾಗಳು ಕೊಡ್ತಾ ಇದೆ. ಅವನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಹಲ್ಲೆಲೂಯಾ. ಅಪ್ಪ, ಎರಿಕೋ ಗೋಡೆ ನಿಂತಿದೆ. ಅವನು ಎರಿಕೋ ಗೋಡೆ ನೋಡಿದ. ಎರಿಕೋ ಗೋಡೆಕ್ಕಿಂತ ನನ್ನ ಜೊತೆಲಿರುವ ರಾಜನು ಭೂಮಿ ಪಾದ ಬಿಟ್ಟು ಆಕಾಶ ಸಿಂಹಾಸನ ಅಷ್ಟು ದೊಡ್ಡ ದೇವರು ಎಂಬುದಾಗಿ ನೋಡಿದ. ये मत कहो खुदा से अयो मेरे मुश्किलें बड़े हैं. ये मत कहो खुदा से अयो मेरे मुश्किलें बड़े हैं. इन मुश्किलों से कह दो मेरा खुदा बड़ा है. ಎಲ್ಲರಿದ್ದೀರಾ? इन मुश्किलों से कह दो मेरा खुदा बड़ा. ಎಲ್ಲರಿದ್ದೀರಾ? ये मत कहो खुदा से मेरे मुश्किलें बड़े हैं. ये मत कहो खुदा से मेरे मुश्किलें बड़े हैं. इन मुश्किलों से कह दो मेरा खुदा बड़ा है. मुश्किलों से कह दो मेरा खुदा बड़ा है. ये मत कहो खुदा से मेरे मुश्किलें बड़े हैं. बोलो, ये मत कहो खुदा से मेरे मुश्किलें बड़े हैं. इन मुश्किलों से कह दो मेरा खुदा बड़ा है. इन मुश्किलों से कह दो मेरा ದೇವರ ಸಾಧ್ಯವಾದ ಯಾವುದಿದೆಯಾ? ಈಗ ಹೇಳ್ತೀರಿ, ಎಷ್ಟು ಜನಕ್ಕೆ ಅರ್ಥ ಆಯ್ತು ದೇವರ ರಾಜ್ಯ? ಎಷ್ಟು ಜನಕ್ಕೆ ಅರ್ಥ ಆಯ್ತು ದೇವರ ರಾಜ್ಯ? ಇಸ್ ಇಟ್ ಟ್ರೂ? ಇದು ಸತ್ಯವಾದಂತ ಸಂದೇಶ. ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ. ಪಾಳೆ. ಎಲ್ಲವೂ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ. ನಿನ್ನಿಂದೆಲ್ಲವೂ ಸಾಧ್ಯವಯ್ಯ.
ಹೌದು, ನಿನಗೆ ಸ್ತೋತ್ರ ಕರ್ತನೆ. ರಾಜ, ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ಮಕ್ಕಳು ಬಂದಿದೆ ರಾಜ. ನಿಮ್ಮ ಜೀವನದಲ್ಲಿ ಆಗಲಾರದ ಕಾರ್ಯಗಳು ದೇವರು ಇವತ್ತು ಮಾಡ್ಲಿಕ್ಕಿದ್ದಾನೆ. ಗುಣವಾಗಲಾರದಂತ ರೋಗಗಳನ್ನು ಗುಣಪಡಿಸಲಿಕ್ಕಿದ್ದಾನೆ. ಲೋಕದ ಎಲ್ಲ ಗೌರ್ಮೆಂಟ್ ನಿಮ್ಮ ಕೈ ಬಿಟ್ಟಿರಬಹುದು, ಆದರೆ ಪರಲೋಕದ ಗೌರ್ಮೆಂಟ್ ಯಾವತ್ತೂ ನಿಮ್ಮನ್ನು ಕೈ ಬಿಡುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರೂ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರೆ ದೇವರು ನಿಮ್ಮ ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಇವತ್ತು ನೀವು ಕೇಳಿರುವ ಈ ಸಂದೇಶದಲ್ಲಿ ಎಲ್ಲ ಅದ್ಭುತಗಳು ವಾಸ್ತವಿಕವಾಗಿ ಅಕ್ಷರ ಪ್ರಕಾರವಾಗಿ ನಮ್ಮೆಲ್ಲರ ಜೀವನದಲ್ಲಿ ನೆರವೇರದನ್ನ ಸತ್ಯಗಳು ನಾವು ಕೇಳಿರ್ತೀವಿ ರಾಜ. ಹೌದು, ಎಲ್ಲರ ದೇವರ ಮಕ್ಕಳೇ, ಇವತ್ತು ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸಿ ಆ ರಾಜನನ್ನು ನಮ್ಮ ಒಡೆಯನಾಗಿ ಮಾಡಿಕೊಳ್ಳೋಣ. ಕರ್ತಾಧಿಕರ್ತನಾದ ಯೇಸು ಕ್ರಿಸ್ತ ನನ್ನ ಒಡೆಯನು. ಎಲ್ಲರೂ ಹೇಳ್ತೀರಿ ನನ್ನ ಜೊತೆಲಿ, ನನ್ನನ್ನು ಕೇಳ್ತಿರ್ತಕ್ಕಂಥ ನೇರ ಪ್ರಸಾರದಲ್ಲಿ ಕೇಳ್ತಿರ್ತಕ್ಕಂಥ ಎಲ್ಲರೂ, ಏಸಯ್ಯ ಏಸಯ್ಯ, ನೀನೇ ನನ್ನ ಒಡೆಯನು, ನನ್ನನ್ನು ಆಳುವವನು, ನನ್ನನ್ನು ನಡೆಸುವವನು, ನಿನ್ನನ್ನು ಒಡೆಯನೆಂದು ನಾನು ಅಂಗೀಕರಿಸಿದ್ದೇನೆ, ನನ್ನ ಪ್ರಭು ಎಂದು ಅಂಗೀಕರಿಸಿದ್ದೇನೆ. ನೀನು ನನ್ನ ನಡೆಸು, ನನ್ನನ್ನು ಬಲಪಡಿಸು, ನನ್ನನ್ನು ಕ್ಷಮಿಸಿ ನಿನ್ನ ಮಗನಾಗಿ ಮಾಡಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ದೇವರು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಕೃಪೆಯಲ್ಲಿ ರಾಜ ನಿನ್ನ ನಾಮಕ್ಕೆ ಮೆಮ್ಟಲ್ ಕರ್ತನೆ. ಎಷ್ಟೋ ಜನರು ಎಷ್ಟೋ ಆಸಕ್ತಿಯಿಂದ ಬಂದಿದ್ದಾರೆ ಕರ್ತನೆ, ಇವತ್ತು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. ಕರ್ತನೆ, ಎಷ್ಟು ಕುತೂಹಲದಿಂದ ಬಂದಿದ್ದ ರಾಜ. ಕೃಪಾಕನಿಕನ್ನವುಳ್ಳ ದೇವರೇ, ಅವರ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಕೇಳ್ತಾ ಇದ್ದಾರೆ ಕರ್ತನೆ, ಗುಣವಾಗಲಾರದಂತ ರೋಗದಿಂದ ಪಾಪ ಎಷ್ಟೋ ಜನರು ಪೀಡಿಸಲ್ಪಡ್ತಾರೆ. ಯೇಸು ಕ್ರಿಸ್ತು ನಾಮದಲ್ಲಿ ಪರಲೋಕದ ರಾಜ್ಯದ ಈ ಗವರ್ಮೆಂಟ್ ಯೇಸು ನಾಮದಲ್ಲಿ ಗುಣವಾಗಲಾರಂತ ರೋಗಗಳನ್ನು ಕೂಡ ಯೇಸು ನಾಮದಲ್ಲಿ ಗುಣವಾಗಲಿ. ಯೇಸು ನಾಮದಲ್ಲಿ ಕರ್ತನೆ, ಬಿಡುಗಡೆ ಆಗಲಾರದ ಸಮಸ್ಯೆಗಳು, ತೊಂದರೆಗಳು, ಸಂಕಷ್ಟಗಳು, ಅನಿಷ್ಟಗಳು ಎಲ್ಲ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲರೂ ಕೂಡ ಹೇಳ್ತೀರಾ ಆಮೆನ್. ಕರ್ತನ ನಾಮಕ್ಕೆ ಮಾಡಿ. ಯೇಸು ಕ್ರಿಸ್ತು ನಾಮದಲ್ಲಿ ಅನೇಕ ಜನರಿಗೆ ಈಗ ದೇವರ ರಾಜ್ಯದಲ್ಲಿ ಬರೋದಕ್ಕಾಗಿ ಅನೇಕ ರೀತಿಯಾದ ತಡೆಗಳನ್ನು ದೇವರು ನೀಗಿಸಿ ಅನೇಕ ಜನರು ದೇವರ ರಾಜ್ಯದಲ್ಲಿ ನುಗ್ಗಿ ನುಗ್ಗಿ ಪ್ರವೇಶ ಮಾಡುವಂತೆ ದೇವರವರಿಗೆ ಶಕ್ತಿ ಸಾಮರ್ಥ್ಯವನ್ನು ನೀಡಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೌದು ಕರ್ತನೆ, ಕೃಪೆಯಲ್ಲಿ ರಾಜ ನಿನ್ನ ನಾಮಕ್ಕೆ ಮೆಮ್ಟಲ್ ಕರ್ತನೆ. ಎಷ್ಟೋ ಜನರು ಇವತ್ತು ದೇವರ ರಾಜ್ಯದಲ್ಲಿರ್ತಕ್ಕಂಥ ಮಹತ್ವವನ್ನು, ಬಲವನ್ನು, ಧೈರ್ಯವನ್ನು, ನೀತಿ, ಸಮಾಧಾನ, ಸಂತೋಷ ಸದಾಕಾಲ ನಿನ್ನ ಮಕ್ಕಳಿಗೆ ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ, ಶುಭವೂ ಕ್ಷೇಮವು ಅವರಿಗೂ ಅವರ ಕುಟುಂಬಕ್ಕೂ, ರಕ್ಷಣೆ ನೀತಿ ಜೀವ ಸದಾಕಾಲ ಅವರ ಕುಟುಂಬಗಳಿಗೆ ಎಲ್ಲ ಸಾಲ ಮುಕ್ತರಾಗಲಿ ಯೇಸು ನಾಮದಲ್ಲಿ. ಅನೇಕ ಜನರಿಗೆ ದಾನ ಮಾಡುವಂತ ಕುಟುಂಬಗಳಾಗಲಿ ಎಂಬುದಾಗಿ ಹಾರಿಸ್ತಾ ಇರ್ತಕ್ಕಂಥ. ಹೌದು ಕರ್ತನೆ, ಕಣ್ಣೀರು, ದುಃಖ, ಬಾಧೆಗಳಿಂದ ಎಲ್ಲದರಿಂದ ಮುಕ್ತರಾಗಲಿ ರಾಜ. ಅವರಿಗೆ ಸಮಾಧಾನ, ಶಾಂತಿಯನ್ನು ಕೊಟ್ಟು ರಾಜ. ಇವತ್ತು ನಿನ್ನ ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗತಕ್ಕಂಥ ಆನಂದ ಇವತ್ತು ನಮ್ಮೆಲ್ಲರೂ ಕೊಟ್ಟಿದ್ದಾಗೆ ಕೇಳುತ್ತಿರ್ತವರೆಲ್ಲರ ಜೀವನದಲ್ಲಿ ಅದನ್ನು ಅನುಗ್ರಹಿಸಿ ಬಲಪಡಿಸಿ ಅವರ ಜೀವಮಾನ ಕಾಲವೆಲ್ಲ ರಕ್ಷಣೆಯು ಸದಾಕಾಲ ನಿತ್ಯ ಜೀವನದಲ್ಲಿ ಸೇರುವಂತೆ ಸಹಾಯ ಮಾಡಬೇಕೆಂಬುದ ಕೇಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ನನ್ನ ಪ್ರಿಯ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದನ್ನು ಅನೇಕ ಜನರಿಗೆ ನೀವು ಶೇರ್ ಮಾಡ್ತೀರಿ ನನ್ನ ಪ್ರಿಯ ಸಹೋದರಿ. ಯಾಕಂದ್ರೆ ನೀವು ಎಷ್ಟು ಆಸಕ್ತಿಯಿಂದ ಇಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಶ್ಚಯವಾಗಿ ಇದು ತುಂಬಾ ಜನರು ದೇವರ ರಾಜ್ಯ ಅನ್ನೋದು ಕುರಿತು ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ದೇವರ ರಾಜ್ಯ, ಪರಲೋಕ, ಎರಡನೇ ಆಗಮನ, ಭೂಮಿ ಅಂತ್ಯ, ಇವೆಲ್ಲ ಬಹಳ ಡಿಫರೆನ್ಸ್ ಇದೆ. ದೇವರ ರಾಜ್ಯ ಈಗ ನಮ್ಮ ಮಧ್ಯದಲ್ಲಿ ಆ ರಾಜ್ಯದ ಸುವಾರ್ತೆಯನ್ನು ಸಾರೋದಕ್ಕಾಗಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದಾನೆ. ಈ ಸುವಾರ್ತೆ ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.